ಸ್ನೇಹಿತರೆ, ಎಲ್ಲರೂ ಕೂಡ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಇಂದಿನ ತರಗತಿಯ ವಿಚಾರಕ್ಕೆ ಹೋಗುವ ಮುನ್ನ ಆಲ್ರೆಡಿ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ರೋಸ್ಟರ್ ಮತ್ತು ಪ್ರಮಾಣ ಪತ್ರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೇಳಿದ್ರಿ. ಅದೆಲ್ಲವನ್ನು ಕೂಡ ನಿಮ್ಮ ಕಮೆಂಟ್ಗೆ ನಾನು ಪ್ರತ್ಯುತ್ತರವನ್ನು ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ, ಜೊತೆಗೆ ರೋಸ್ಟರ್ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿಗೆ ನಿಮಗೆ ಪರಿಹಾರ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ, ಇಂದಿನ ತರಗತಿಯಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ 30ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ. ಎಲ್ಲರೂ ಹಾಕಿದ್ದೀರಾ ಅಂತ ಭಾವಿಸ್ತಾ, ಇನ್ನೂ ಏನಾದರೂ ಹಾಕಿಲ್ಲ ಅಂದರೆ ತಡ ಮಾಡದೆ ಹಾಕ್ಕೊಳ್ಳಿ. ಏಕೆಂದರೆ ಕೊನೆ ಹಂತದಲ್ಲಿ ಸರ್ವರ್ ಎಲ್ಲ ಬ್ಯುಸಿ ಆದರೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ, ಇಂದಿನ ತರಗತಿಯಲ್ಲಿ ನಾವು VAO ಸಿಲೆಬಸ್ ಪಠ್ಯಕ್ರಮ ಏನೇನಿದೆ ಅಂತಕ್ಕಂಥದ್ದು ವಿಚಾರವನ್ನು ನೋಡ್ತಾ ಹೋಗೋಣ. ಜೊತೆಗೆ ಏನೇನು ಓದಬೇಕಾಗುತ್ತೆ ನಾವು ಇನ್ನು ಸುಮಾರು 2 ತಿಂಗಳಷ್ಟು ನಿಮಗೆ ಸಮಯ ಸಿಗುತ್ತೆ. ಅಷ್ಟರಲ್ಲಿ 2-2.5 ತಿಂಗಳು ಅಷ್ಟರಲ್ಲಿ ನಾವು ಏನೆಲ್ಲ ಓದಬೇಕಾಗುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಜೊತೆಗೆ ನಾವು ಏನೇನು ಓದಬೇಕು ಅನ್ನೋದಕ್ಕೆ ಈ ವರ್ಷದ 2026ರ ಪಠ್ಯಕ್ರಮ ಕೂಡ ಕೊಟ್ಟಿದ್ದಾರೆ. ಜೊತೆಗೆ 2024ರ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು ಯಾವ ಯಾವ ವಿಷಯಗಳ ಮೇಲೆ ಬಂದಿದ್ದಾವೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಏಕೆಂದರೆ ನಮಗೊಂದು ರೀತಿ ಐಡಿಯಾ ಸಿಗುತ್ತೆ. ಹಾಗಾಗಿ ಇಷ್ಟು ವಿಚಾರಗಳನ್ನು ಈ ತರಗತಿಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಸ್ನೇಹಿತರೆ, ಇಂದಿನ ತರಗತಿಗೆ ಹೋಗೋಣ. ಇಂದಿನ ತರಗತಿಗೆ ಹೋಗುವ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜೊತೆಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಯಾವುದೇ ಹೊಸ ವಿಡಿಯೋವನ್ನು ಅಪ್ಲೋಡ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ. ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಅಲೋ ಟು ನೋಟಿಫಿಕೇಶನ್ ಕೂಡ ಇಟ್ಕೊಳ್ಳಿ, ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ 2026ರ ವಿಲೇಜ್ ಅಕೌಂಟೆಂಟ್ ಸಿಲೆಬಸ್ ಪಠ್ಯಕ್ರಮವನ್ನು ನೋಡ್ತಾ ಹೋಗೋಣ ಬನ್ನಿ. ಪಠ್ಯಕ್ರಮ ನೋಡೋದಕ್ಕಿಂತ ಮುಂಚೆ ಸ್ನೇಹಿತರೆ, ಸಾಕಷ್ಟು ಸಾಮಾನ್ಯ ಕನ್ನಡ ಇದರ ಸಂಬಂಧಪಟ್ಟಿದ್ದು, ಜೊತೆಗೆ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಮುಂದೆ ತರಗತಿನಿ ನಾವು ಯಾವ ಯಾವ ವಿಡಿಯೋಗಳು ನಿಮಗೆ ವಿಲೇಜ್ ಅಕೌಂಟೆಂಟ್ಗೆ ಸಪೋರ್ಟ್ ಮಾಡುತ್ತೆ ಅಂತೇಳಿ ಅದರ ಕಡೆ ಒಂಚೂರು ಗಮನವನ್ನು ಕೊಟ್ಕೊಳ್ಳಿ, ಓಕೆನಾ. ಇನ್ನು ಸಾಮಾನ್ಯ ಜ್ಞಾನ ಪೇಪರ್ 1 ಪೇಪರ್ 2 ಎರಡು ಥರ ಇರುತ್ತೆ. ಸಾಮಾನ್ಯ ಜ್ಞಾನ ಪೇಪರಲ್ಲಿ ಏನೇನು ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ನೋಡ್ತಾ ಹೋಗೋಣ ಬನ್ನಿ. ಸಮಯ 2 ಗಂಟೆ ಇರುತ್ತೆ ಸ್ನೇಹಿತರೆ, 100 ಅಂಕಗಳಿಗೆ. ಪ್ರಚಲಿತ ವಿದ್ಯಮಾನಗಳು ಅಂದರೆ ಏನು ಇತ್ತೀಚಿನವರೆಗೂ ಇಲ್ಲಿವರೆಗೂ ನಡೆದಿದೆ, ಈ ನೋಟಿಫಿಕೇಶನ್ ಆಗೋವರೆಗೂ ಏನು ನಡೆದಿದೆ ಅಷ್ಟು ವಿಚಾರಗಳನ್ನು ಏನು ಮಾಡ್ತಾನೆ ಕವರ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ದೈನಂದಿನ ಗ್ರಹಿಕೆಗಳು, ಕರೆಂಟ್, ಇವು ಕೂಡ ಕರೆಂಟ್ ಅಫೇರ್ಗಳಾಗುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಭಾರತದ ಸಂವಿಧಾನದ ನೋಟ ಏನು ಅಂತಕ್ಕಂಥ ನೋಡೋಣ. ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕದ ರಿಲೇಟೆಡಲ್ಲಿ ಕೇಳಿದ್ದಾರೆ, ಕಳೆದ ವರ್ಷದಲ್ಲೂ ಕೂಡ ಕೇಳಿದ್ದಾರೆ. ಆ ಪ್ರಶ್ನೆಗಳನ್ನ ಮುಂದೆ ನೋಡ್ತಾ ಹೋಗೋಣ. ನೆಕ್ಸ್ಟು ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ, ಇದಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯ. ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಅಂದರೆ ಸ್ಥಳೀಯ ಸಂಸ್ಥೆಗಳು, ಇದಕ್ಕೆ ಸಂಬಂಧಪಟ್ಟಿದ್ದಂಥದ್ದು ಒಂದಷ್ಟು ವಿಷಯಗಳನ್ನ ಕವರ್ ಮಾಡ್ತಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು, ಏನು ನಮ್ಮ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಾಗಿ ನಾವು ವಿಲೇಜ್ ಅಕೌಂಟೆಂಟ್ ಆಗಿ ನೇಮಕಾತಿ ಆಗ್ತಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ನಿಯಮಗಳು, ಕಾಯ್ದೆಗಳು, ವಿಧಿಗಳನ್ನ ತಿಳ್ಕೊಳ್ಬೇಕಾಗತ್ತೆ. ಇದಾದ ನಂತರ ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳು ಅಂತ ಬರುತ್ತೆ. ಅಂದರೆ ಪಂಚಾಯತಿಗೆ ಸಂಬಂಧಪಟ್ಟಂಥ ಅದಕ್ಕೆ ಸಂಬಂಧಪಟ್ಟಾಗೆ ಏನೇನು ಎತ್ತ ಅಂತ ಹೇಳಿ. ಇದಾದ ನಂತರ ಕರ್ನಾಟಕದ ಪರಿಸರ ಸಂಬಂಧಿತ ಸಮಸ್ಯೆಗಳು, ಏಕೆ ಅಂತಂದರೆ ಪರಿಸರಕ್ಕೆ ಸಂಬಂಧಿತ ಸಮಸ್ಯೆಗಳು ಕೂಡ ಇವತ್ತು ತುಂಬ ಜ್ವಲಂತ ಸಮಸ್ಯೆಗಳಾಗಿದ್ದಾವೆ. ಅವುಗಳನ್ನ ಬಗೆಹರಿಸೋದಕ್ಕೆ ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ಶೌಚಾಲಯ ಸಮಸ್ಯೆ ಏನಾದರೂ ಇರ್ಬೋದು, ಓಕೆನಾ. ವಾಯುಮಾಲಿನ್ಯ, ಜಲಮಾಲಿನ್ಯ ಯಾವ ಥರದ್ದಾದರೂ ಆಗಿರ್ಬೋದು, ಅದು ಪರಿಸರಕ್ಕೆ ಸಂಬಂಧಿತ ಸಮಸ್ಯೆಗಳ ಒಂದಷ್ಟು ಪ್ರಶ್ನೆಗಳು ಇದ್ರ ಮೇಲೆ ಬರ್ತವೆ. ಅಭಿವೃದ್ಧಿ ಕುರಿತಂಥ ವಿಷಯಗಳು. ನೆಕ್ಸ್ಟ್ ಇದಾದ ನಂತರ 10 ಟಾಪಿಕ್ಗಳನ್ನ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಸ್ನೇಹಿತರೆ. 10 ಟಾಪಿಕ್ ಮೇಲೆ ಹೇಗೆಲ್ಲ ಪ್ರಶ್ನೆಗಳು ಬರುತ್ತೆ 2024ರ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಜೊತೆಗೆ ಪೇಪರ್ 2 ಕೂಡ ಇರುತ್ತೆ. ಇದನ್ನು ಸಂವಹನ ಕಮ್ಯುನಿಕೇಷನ್ ಪೇಪರ್ ಅಂತ ಹೇಳಿ ಕರೀತಾರೆ. ಇದು ಕೂಡ 100 ಅಂಕಗಳಿಗಿರುತ್ತೆ. 2 ಗಂಟೆ ಸಮಯಾವಕಾಶನ ಕೊಟ್ಟಿರ್ತಾರೆ. ಜೊತೆಗೆ ಪೇಪರ್ 3 ಕೂಡ ಇದೆ ಸ್ನೇಹಿತರೆ. ಯಾರು SSLCನಲ್ಲಿ ಅದಕ್ಕಿಂತ ಹೆಚ್ಚಿನ ತರಗತಿಗಳಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿರೋದಿಲ್ಲ, ಅವ್ರೇನು ಮಾಡಬೇಕಾಗತ್ತೆ, ಆ 3rd ಪೇಪರ್ನ ತಗೊಳ್ಬೇಕಾಗತ್ತೆ. ಇನ್ ಕೇಸ್ ಅದನ್ನು ಆಲ್ರೆಡಿ ನಾವು ಓದಿಲ್ಲ ಸರ್, ಆಲ್ರೆಡಿ ನಾವು ಕಡ್ಡಾಯ ಕನ್ನಡ ಏನು KEA ಕಡ್ಡಾಯ ಕನ್ನಡ ಪರೀಕ್ಷೆಗಳನ್ನು ನಡೆಸಿತ್ತು ಹಿಂದೆ, ಆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸಾಗಿದ್ದೀವಿ ಅಂತಂದರೆ ಮತ್ತೆ ಪೇಪರ್ 3ಯನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ಅದೊಂದನ್ನು ನೋಡ್ಕೊಳ್ಳಿ, ಚೆನ್ನಾಗಿ ಗೊಂದಲಕ್ಕೀಡಾಗಬೇಡಿ. ನೆಕ್ಸ್ಟು ಇದರಲ್ಲಿ ಸಾಮಾನ್ಯ ಕನ್ನಡ ಅಂತ ಇರುತ್ತೆ. ಈ ಪೇಪರ್ಲಿ ಪೇಪರ್ 2 ಬರೀಲೇಬೇಕೆಲ್ಲರು. ಪೇಪರ್ 1 ಕೂಡ ಕಂಪಲ್ಸರಿ ಜನರಲ್ ನಾಲೆಡ್ಜ್ ಪೇಪರು. ಪೇಪರ್ 2 ಬಂದು ಸಂವಹನ ಪತ್ರಿಕೆ ಅಂತ ಹೇಳ್ತಾರೆ. ಇದರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಜೊತೆಗೆ ಕಂಪ್ಯೂಟರ್ ಇರುತ್ತೆ. ಇಷ್ಟು ವಿಚಾರಗಳನ್ನ ಒಳಗೊಂಡಂತೆ ಸಾಮಾನ್ಯ ಕನ್ನಡ 35 ಅಂಕಗಳಿರುತ್ತೆ, ಸಾಮಾನ್ಯ ಇಂಗ್ಲೀಷ್ 35 ಅಂಕಗಳಿರುತ್ತೆ, ಕಂಪ್ಯೂಟರ್ 30 ಅಂಕಗಳಿರುತ್ತೆ ಸ್ನೇಹಿತರೆ. ಇದಿಷ್ಟು ಕೂಡ. ಇನ್ನು ಪೇಪರ್ 3 ಬಗ್ಗೆ ಹೇಳಿದ್ದೀನಿ. ಯಾರು SSLC ಮತ್ತು SSLC ಇಂದ ಮೇಲ್ಪಟ್ಟದಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಎರಡೂ ಓದಿಲ್ಲ ಅಂಥವ್ರು ಬರಬೇಕಾಗುತ್ತೆ. ಇನ್ ಕೇಸ್ ಓದಿಲ್ದಲೇ ಏನಾದರೂ
ಪೇಪರ್ ಕೆ ಎ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರೆ ಮತ್ತೆ ಅವ್ರು ಬರೆಯುವಂಥ ಅವಶ್ಯಕತೆ ಇಲ್ಲ. ಈಗ ನೋಡ್ತಾ ಹೋಗೋಣ ಬನ್ನಿ. ಇದಿಷ್ಟು ಕೂಡ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಈ ಒಂದು ಚಿತ್ರಣವನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ, ಏನೇನು ಪ್ರಶ್ನೆಗಳು ಬರುತ್ತೆ ಅಂತ. ಇದರ ಆಧಾರದ ಮೇಲೆ ಹೇಗೆಲ್ಲ ಕೇಳಿದ್ದಾರೆ ಅಂತಕ್ಕಂಥ ನಿಮಗೆ ಒಂದು ಕಡೆ ಕಟ್ಕೊಡೋ ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ. ಅದನ್ನು ನೋಡಿದಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗುತ್ತೆ. ಬನ್ನಿ, 2024ರಲ್ಲಿ ಪ್ರಚಲಿತ ಘಟನೆಗಳ ಮೇಲೆ ಅಥವಾ ಕೆ ಪೇಪರ್ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಬನ್ನಿ. ಕೆ ಕಸ್ತೂರಿ ರಂಗನ್ ಸಮಿತಿ, ಈ ಸಮಿತಿ ಆಧಾರದ ಮೇಲೆ ಒಂದು ಪ್ರಶ್ನೆ ಬಂದಿತ್ತು ಸ್ನೇಹಿತರೆ. ಇದಾದ ನಂತರ ಇತ್ತೀಚಿನ ಕೇಂದ್ರ ಸರ್ಕಾರದ ಯೋಜನೆಗಳು, ಏನು ಕೇಂದ್ರ ಸರ್ಕಾರದ ಯೋಜನೆಗಳು? ಮುದ್ರಾ ಯೋಜನೆ ಇದೆ, ಫಸಲ್ ಬಿಮಾ ಯೋಜನೆಗಳಿದ್ದಾವೆ, ಸ್ಟಾರ್ಟಪ್ ಇದೆ, ಅರ್ಥ ಆಯ್ತಲ್ಲ. ಈ ರೀತಿ ಮೇಕ್ ಇನ್ ಇಂಡಿಯಾ ಇದೆ. ಈ ಥರದ ಮೇಲೆ ಏನು ಮಾಡಿದ್ದಾರೆ, ಪ್ರಶ್ನೆಗಳನ್ನ ಕೇಳಿದ್ದಾರೆ. ಓಕೆನಾ, ಈ ಥರ ನೋಡ್ಕೊಳ್ಳಿ. ಇದ್ರ ಮೇಲೂ ಕೂಡ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಸ್ಟಾರ್ಟಪ್ ಉತ್ತೇಜಿಸಲು ಏಂಜಲ್ ತೆರಿಗೆ ರದ್ದತಿ, ಏನು ಇವತ್ತಿನ ನಮ್ಮ ದೇಶದ ಆರ್ಥಿಕ ಸಚಿವರಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಈ ಸ್ಟಾರ್ಟಪ್ ಅನ್ನು ಉತ್ತೇಜನ ಮಾಡೋದಕ್ಕೋಸ್ಕರ ಏನು ಮಾಡಿದ್ದಾರೆ, ಏಂಜಲ್ ತೆರಿಗೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಿದ್ದನ್ನು ರದ್ದತಿ ಮಾಡಿದ್ದಾರೆ. ಅದ್ರ ಮೇಲೂ ಕೂಡ ಪ್ರಶ್ನೆ ಕೇಳಿದ್ದಾರೆ. ನೋಡ್ಕೊಳ್ಳಿ ಎಷ್ಟು ಡೆಪ್ತಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ ಅಂತೇಳಿ. ನೆಕ್ಸ್ಟ್ ನಾವು ಕ್ವಾಡ್ ಸದಸ್ಯ ರಾಷ್ಟ್ರಗಳು, ಅದರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ವಿಶ್ವಸಂಸ್ಥೆಯ ಕಾರ್ಯದರ್ಶಿಗಳು ಮತ್ತು ದೇಶಗಳ ಮೇಲೆ ಆ ಪ್ರಶ್ನೆಯನ್ನು ಕೇಳಿದ್ದಾರೆ. ಜಲಮಾಲಿನ್ಯನ ನಿಯಂತ್ರಣ ಕಾಯ್ದೆಯ ವರ್ಷ, ಆಲ್ರೆಡಿ ಹೇಳಿದ್ವಲ್ಲ ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅಂತ, ಅದರ ಮೇಲೆ ಕಳೆದ ವರ್ಷದಲ್ಲಿ ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಬಾಹ್ಯಾಕಾಶ ದಿನದ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಕೋವಿಡ್-19 ಮತ್ತು ವ್ಯಾಕ್ಸಿನ್ಗೆ ಸಂಬಂಧಪಟ್ಟಿದ್ದು ಒಂದು ಪ್ರಶ್ನೆಯನ್ನು 2024ರಲ್ಲಿ ಕೇಳಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ 2024, ಇದರಲ್ಲಿ ಭಾರತದ ಧ್ವಜವನ್ನು ಹಿಡಿದಿದ್ದವರು ಯಾರು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಪ್ಯಾರಾಲಿಂಪಿಕ್ಸ್ 2024, ಇದರ ಮೇಲೆ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಿದ್ದೀವೆಲ್ಲ, ಇವುಗಳ ಮೇಲೆ ಪ್ರಶ್ನೆ ಬಂದಿದೆ. 18ನೇ ಲೋಕಸಭೆ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ಪಕ್ಷ ಯಾವುದು ಅಂತೇಳಿ, ಲೋಕಸಭೆಯಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ಪಕ್ಷ ಅದು ಭಾರತೀಯ ಜನತಾ ಪಾರ್ಟಿ BJP ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಿದ್ದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಭರತನಾಟ್ಯದ ಭಾಗಗಳು ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಾಗೆ ಇವೆಲ್ಲ ಕನ್ನಡ ಭಾಷೆಯ ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನು ಡೆಪ್ತಲ್ಲಿ ಏನು ಮಾಡಿದ್ದಾರೆ, ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ. ಈ ಆಧಾರದ ಮೇಲೆ ನಾವು ಒಂದಷ್ಟು ವಿಡಿಯೋಗಳನ್ನ ಮಾಡ್ಕೊಟ್ಟಿದ್ದೀನಿ, ನೀವು ನೋಡಿದ್ರು ಕೂಡ ಅದರ ಕಡೆ ಗಮನವನ್ನು ಹರಿಸ್ತಾ ಇಲ್ಲ. ಏನೋ ಹೇಳಿದ್ದಾರೆ ಅಂತೇಳಿ ನೀವು ಅದನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ. ಆ ರೀತಿ ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ. ಏಕೆಂತಂದರೆ ಅದನ್ನು ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ಅಥವಾ ಟೆಲಿಗ್ರಾಮ್ ಗ್ರೂಪ್, ವಾಟ್ಸಪ್ ಗ್ರೂಪ್ಗಳಲ್ಲಿ ಪದೇ ಪದೇ ಆಗ್ತಾ ಇರ್ತೀನಿ. ಇಂದಿನ ಹಲವು ವರ್ಷಗಳ ಪ್ರಶ್ನೆ ಪತ್ರಿಕೆಗಳಿಂದ ಆಯ್ದಂತಹ ಪ್ರಶ್ನೆಗಳ ಭಾಗ ಅಂತೇಳಿ ಯಾಕೋ ಅದರ ಕಡೆ ನೆಗ್ಲೆಕ್ಟ್ ಮಾಡ್ತಾ ಇದ್ರಿ. ನೋಡಿ, ಈ ಭರತನಾಟ್ಯದ ಭಾಗಗಳು ಅಂತಕ್ಕಂಥದ್ದನ್ನು, ಭಾಗಗಳ ಬಗ್ಗೆ ಕೇಳಿರುವಂಥ ಪ್ರಶ್ನೆ ಇಂದಿನ ಯಾವುದೋ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಅದನ್ನು ನಾನು ಏನು ಮಾಡಿದ್ದೀನಿ, ವಿಡಿಯೋದಲ್ಲಿ 25 ಪ್ರಶ್ನೆಗಳ ಸಂಚಿಕೆಯಲ್ಲಿ ಕಟ್ಕೊಟ್ಟಿದ್ದೀನಿ. ನೀವು ಅದರ ಕಡೆ ಗಮನ ಕೊಡ್ತಾ ಇಲ್ಲ, ನಿಮಗೆ ಬಿಟ್ಟಿದ್ದದು. ಸತಾರಿಯ ನೃತ್ಯ ಪ್ರಕಾರ ಯಾವುದು ಅಂತೇಳಿ ಕೇಳಿದ್ದಾರೆ. ಅದರ ಮೇಲೆ ಒಂದು ಪ್ರಶ್ನೆ ಇದೆ. ರಾಮ್ಸರ್ ತಾಣಗಳು, ಇತ್ತೀಚೆಗೆ ರಾಮ್ಸರ್ ತಾಣಗಳು ಅಂತೇಳಿ ಬರ್ತಾ ಇದೆ, ಅದನ್ನು ಇದ್ರ ಜೊತೆಗೆ ನಾನು ಕಳಿಸ್ಕೊಡ್ತಾ ಹೋಗ್ತೀನಿ. ಜಿಕೆಗೆ ಸಂಬಂಧಪಟ್ಟ ಇದ್ರ ಬೇಸ್ಡ್ ಏನೇನಿದ್ದಾವೆ ಅವನ್ನೆಲ್ಲ ಕಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡ್ಕೊಳ್ಳಿ, ಇದ್ರ ಕಡೆ ಗಮನವನ್ನು ಕೊಡ್ತಾ ಇರಿ. ಇದ್ರ ಮೇಲೆ ಇತ್ತೀಚಿನ ಎಲ್ಲ ಪರೀಕ್ಷೆಗಳು ಕೂಡ ಒಂದಲ್ಲ ಒಂದು ರಾಮ್ಸರ್ ತಾಣಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಶ್ರೀಲಂಕಾದ ಅಧ್ಯಕ್ಷರು, ಅವರ ರಾಜಕೀಯ ಪಕ್ಷ, ಪ್ರಸ್ತುತ ಶ್ರೀಲಂಕಾದ ಅಧ್ಯಕ್ಷರು ಯಾರೋ, ಅವರು ಯಾವ ರಾಜಕೀಯ ಪಕ್ಷದಿಂದ ಗೆದ್ದು ಬಂದಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಆಗಿತ್ತು. ಬಾಂಗ್ಲಾದೇಶದ ರಾಷ್ಟ್ರಪಿತ ಅಂತ ಯಾರನ್ನ ಕರೀತಾರೆ ಅಂತೇಳಿ, ಇವಿಷ್ಟು ಕೂಡ ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಿದ್ದು ಸ್ನೇಹಿತರೆ. ನೆಕ್ಸ್ಟ್ ಮುಂದೆನೂ ಕೂಡ ಇದ್ದಾವೆ. GPS ಸಿಗ್ನಲ್ಸ್ಗಳ ಮೇಲೆ, ಏನು ನಾವು ಜಿಯೋಗ್ರಫಿಕಲ್ ಪ್ರೊಸೆಸಿಂಗ್ ಸಿಸ್ಟಮ್ GPS ಅಂತ ಹೇಳಿ ಕರಿತೀವಿ, ಅದರ ಸಿಗ್ನಲ್ ಮೇಲೆ ಒಂದು ಪ್ರಶ್ನೆ ಇದೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದರು. HSRP ನಂಬರ್ ಪ್ಲೇಟ್ ಬರುತ್ತಲ್ಲ ಬೈಕ್ ಮತ್ತು ಕಾರ್ಗಳಲ್ಲಿ HSRP ನಂಬರ್ ಪ್ಲೇಟು, ಅದ್ರ ಮೇಲೂ ಕೂಡ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಇದು ಪ್ರಚಲಿತ ಘಟನೆಗಳು ಅಂದರೆ ಈ ಥರದ್ದು. ಒಂದು ರಾಷ್ಟ್ರ ಒಂದು ಚುನಾವಣೆ ಕಾನ್ಸೆಪ್ಟ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದು ಒಂದು ಪ್ರಶ್ನೆ ಬಂದಿದೆ. DIPAM ಇದನ್ನು ವಿಸ್ತರಿಸಿ ಬರೀರಿ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. KHIR ಸಂಸ್ಥೆ ಸ್ಥಾಪನೆ ಬೆಂಗಳೂರಲ್ಲಿ, ಅದನ್ನು ಸ್ಥಾಪನೆ ಮಾಡೋದಕ್ಕೆ ಹೊರಟಿದ್ದಾರೆ. ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದರು. ಬೆಂಗಳೂರಲ್ಲಿ ಅದನ್ನು ಸ್ಥಾಪನೆ ಮಾಡೋದಕ್ಕೆ, ಅದ್ರ ಬಗ್ಗೆ ಒಂದು ಮಾಹಿತಿ ತಗೊಳ್ಳಿ. ದೇಶದ ಪ್ರವಾಸ ಮುನ್ಸೂಚನಾ ಕೇಂದ್ರದ ಸ್ಥಳ ಏನು ಎತ್ತ ಅಂತೇಳಿ ಕೇಂದ್ರ ಮತ್ತು ಅದರ ಸ್ಥಳದ ಬಗ್ಗೆ, ಪ್ರವಾಹ ಏನಾದರೂ ಬರೋದಾದರೆ ಅದರ ಮುನ್ಸೂಚನೆಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಸ್ಥಳವನ್ನು ನಿಗದಿ ಮಾಡಿದ್ದಾರೆ. ಶೈಕ್ಷಣಿಕ ಯೋಜನೆಗಳು ಮತ್ತು ಉದ್ದೇಶಗಳು, ಶೈಕ್ಷಣಿಕ ಯೋಜನೆಗಳು ಮತ್ತು ಹೇಳ್ತಾ ಇದ್ದೀನಲ್ಲ, ಈ ಶೈಕ್ಷಣಿಕ ಯೋಜನೆಗಳಿಗೆ ಎಲ್ಲ ಸಂಬಂಧಪಟ್ಟ ಹಾಗೆ ಸ್ನೇಹಿತರೆ, ನಾವು ನಮ್ಮದು ಏನು GPSTR ಪತ್ರಿಕೆಗಳು, PSTR ಮತ್ತು TETಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಡಿಯೋಗಳನ್ನ ಮಾಡಿದ್ದೀವಲ್ಲ, ಇತಿಹಾಸ, ಭೂಗೋಳಶಾಸ್ತ್ರ ಎಲ್ಲ ವಿಡಿಯೋಗಳನ್ನ ಮಾಡಿಕೊಡ್ತೀವಿ ಸ್ನೇಹಿತರೆ. ಮುಂದೆ ಹೇಳ್ತೀನಿ, ಆ ಎಲ್ಲ ಪ್ರಶ್ನೆಗಳು ಏನಾಗಿದ್ದಾವೆ ಇಲ್ಲಿ ರಿಪೀಟ್ ಆಗಿದ್ದಾವೆ ಸ್ನೇಹಿತರೆ. ನೋಡಿ, ಇದು ಭರತನಾಟ್ಯಕ್ಕೆ ಸಂಬಂಧಪಟ್ಟಂಥ ಭಾಗಗಳು ಬಂದು ಎಲ್ಲಾಗಿದ್ದಾವೆ, ನಮ್ಮ ಕನ್ನಡ ಭಾಷೆಯಲ್ಲಿ ಹೈಯರ್ ವರ್ಷನಿಂದ ಬಂದಿರತಕ್ಕಂಥ ಪ್ರಶ್ನೆಗಳು. ಜೊತೆಗೆ ಶೈಕ್ಷಣಿಕ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾಕೆಂದರೆ ಒಬ್ಬ ಗ್ರಾಮ ಪಂಚಾಯತಿ ವಿಲೇಜ್ ಅಕೌಂಟೆಂಟ್ ಆಗಿ ಅಟ್ಲೀಸ್ಟ್ ಇಷ್ಟು ಕಾನ್ಸೆಪ್ಟ್ ನಮ್ಮ ಮೈಂಡಲ್ಲಿ ಇರಬೇಕಾಗುತ್ತೆ, ಏನು ಯೋಜನೆಗಳನ್ನ ಸರ್ಕಾರ ತಂದಿದೆ ಅಂತ. ಯಾಕೆಂದರೆ ಒಂದಷ್ಟು ಶಾಲೆಗಳು ಪಂಚಾಯತಿ ವ್ಯಾಪ್ತಿನಲ್ಲಿ ನಿಮ್ಮ ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಪಂಚಾಯತಿಗೆ ಬರೋದ್ರಿಂದ ಆ ಎಲ್ಲ ಯೋಜನೆಗಳು ಮತ್ತು ಉದ್ದೇಶಗಳನ್ನ ನೀವು ತಿಳ್ಕೊಂಡಿರಬೇಕಾಗಿರ್ತಕ್ಕಂಥ ಕಾನ್ಸೆಪ್ಟು. ನೆಕ್ಸ್ಟು ಸಾಯಿಲ್ ಮತ್ತು ವಾಟರ್ ಕನ್ಸರ್ವೇಷನ್ ಟ್ರೈನಿಂಗ್ ಸೆಂಟರ್ ಎಲ್ಲಿದೆ,
ಇದೆಲ್ಲೂ ಕೂಡ ಸಾಯಿಲ್ ಅಂದರೆ ಮಣ್ಣು ಮತ್ತು ನೀರಿನ ಕನ್ಸರ್ವೇಷನ್ ಟ್ರೈನಿಂಗ್ ಸೆಂಟರ್ ಎಲ್ಲಿದೆ ಅಂತ ಪ್ರಶ್ನೆ ಬಂದಿದ್ದಾರೆ. GST ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು ಏಕರೂಪ ನಾಗರಿಕ ಸಮಿತಿಯನ್ನು ದೇಶದಲ್ಲಿ ಮೊಟ್ಟ ಮೊದಲಿಗೆ ಜಾರಿಗೆ ತಂದಂಥ ದೇಶ ಯಾವುದು? ಉತ್ತರಾಖಂಡ. ಒಂದು ದೇಶ ಒಂದು ಕಾನೂನು, ಒಂದು ದೇಶ ಒಂದು ಚುನಾವಣೆ ಅನ್ನೋ ಕಾನ್ಸೆಪ್ಟ್ ಇತ್ತೀಚೆಗೆ ಏನಾಗಿದೆ, ಬಂದಿದೆ ಸ್ನೇಹಿತರೆ. ಹಾಗಾಗಿ ಒಂದು ದೇಶ ಒಂದು ನಾಗರಿಕತೆ ಅಂತೆಲ್ಲ ಬಂದಿದೆಯಲ್ಲ, ಆ ರೀತಿಯ ನಾಗರಿಕ ಸಂಹಿತೆಯನ್ನು ಕಾನೂನು ಇದರಲ್ಲಿ ತಂದಿದ್ದಂಥ ರಾಜ್ಯ ಯಾವುದು ಅಂದರೆ ಉತ್ತರಾಖಂಡ. ಅದ್ರ ಮೇಲೆ ಒಂದು ಪ್ರಶ್ನೆ ಕೇಳಿದರೆ ಮುದ್ರಾ ಸಾಲ ಯೋಜನೆ ನೋಡಿ ಸ್ನೇಹಿತರೆ, ಇದನ್ನು ಕೂಡ ನಮ್ಮ GPSTR ಮತ್ತು TET ಇದಕ್ಕೆ ಸಂಬಂಧಪಟ್ಟ ಅರ್ಥಶಾಸ್ತ್ರ ವಿಡಿಯೋದಲ್ಲಿ ಈ ಮುದ್ರಾ ಸಾಲದ ಯೋಜನೆಗಳ ಬಗ್ಗೆ ಹೇಳಿದ್ದೀನಿ ಸ್ನೇಹಿತರೆ. ಏಕೆಂದರೆ ಯಾವ ಪ್ರಶ್ನೆ ಎಲ್ಲಿಂದ ಕೇಳ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಇದರಲ್ಲಿ ಕಿಶೋರ, ಬಾಲ್ಯ, ತರುಣ ಅಂತೇಳಿ ಒಂದಷ್ಟು 3 ರೀತಿಯ ಸಾಲಗಳನ್ನ ಕೊಡುತ್ತೆ. ಆ ಸಾಲಗಳ ಸಂಪೂರ್ಣ ವಿವರಣೆಯನ್ನು ಏನು ಮಾಡಿದ್ದೀನಿ ಅಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಜೊತೆಗೆ ಮುಂದೆ ಹೇಳ್ತೀನಿ. ಮೊದಲ ಪೇಮೆಂಟ್ ಬ್ಯಾಂಕ್ ಯಾವುದು ಅಂತೇಳಿ ಒಂದು ಏನು ಪೇಟಿಎಮ್ಮು, ಫೋನ್ಪೇ ಇವನ್ನೆಲ್ಲ ಯೂಸ್ ಮಾಡ್ತೀವಲ್ಲ ಅದ್ರ ಮೇಲೆ ಒಂದು ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಏನು ನೋಡ್ತೀವಲ್ಲ ಅದ್ರ ಮೇಲೆ ಒಂದು ಪ್ರಶ್ನೆ ಇದೆ. ದ್ರವಿಡಿಯನ್ ಭಾಷೆಗಳು ಇದನ್ನು ಕೂಡ ಸ್ನೇಹಿತರೆ ನಾವು ಇದ್ರ ಕಡೆ ಗಮನವನ್ನು ಕೊಡೋದೇ ಇಲ್ಲ. ಹಾಗಾಗಿ ಈ ದ್ರವಿಡಿಯನ್ ಭಾಷೆಗಳ ಮೇಲೂ ಕೂಡ ಏನು ಮಾಡಿದ್ದಾರೆ, ಈ ಪ್ರಚಲಿತ ಘಟನೆಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ವಾಯು ಗುಣಮಟ್ಟ, WHO ಇವುಗಳ ಮೇಲೆ ಏನು ಮಾಡಿದ್ದಾರೆ, ಎರಡನ್ನೂ ಕೂಡ ಮಿಂಗಲ್ ಮಾಡಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಏನು ಹೇಳೋದಕ್ಕೆ ಹೊರಟಿದೆ ಅಂತಂದರೆ ಈ ದ್ರಾವಿಡಿಯನ್ ಭಾಷೆಗಳು ಮತ್ತು ಮುದ್ರಾ ಸಾಲ ಯೋಜನೆ ಅಂತೇಳಿ. ಇದ್ರಲ್ಲಿ ನಾವು ಅರ್ಥಶಾಸ್ತ್ರದಲ್ಲಿ ಈ ನಮ್ಮದು ಏನು GPSTR ಮತ್ತು TET ಅರ್ಥಶಾಸ್ತ್ರ ಅಂತಿದೆಯಲ್ಲ ಅದ್ರಲ್ಲಿ ನಾವು ಘಟಕವಾರನೇ ಕಟ್ಕೊಟ್ಬಿಟ್ಟಿದ್ದೀವಿ ಸ್ನೇಹಿತರೆ. ನಮ್ಮದು TET ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ, ಜೊತೆಗೆ ನಮ್ಮದು ಏನು ಇವುಗಳು ಬರ್ತವೆ ಯಾವುದು ಪಂಚಾಯಿತಿಗೆ ಸಂಬಂಧಪಟ್ಟಂತಹ ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಇದರ ಮೇಲೂ ಕೂಡ ಏನು ಮಾಡಿದ್ದೀವಿ ನಾವು TET GPSTR ಈ ಪತ್ರಿಕೆಗಳಲ್ಲಿ ಸಂಪೂರ್ಣವಾಗಿ ಘಟಕವಾರು ಕಟ್ಕೊಟ್ಟಿದ್ದೀವಿ ಸ್ನೇಹಿತರೆ. ಹಾಗಾಗಿ ಆ ವಿಡಿಯೋಗಳನ್ನು ಕೂಡ ನೋಡಿ, ನಿಮಗೆ ಅನುಕೂಲ ಆಗುತ್ತೆ ಅಂತೇಳಿ. ಯಾಕೆಂದರೆ ನೀವು ಬೇಕಾದ್ರೆ ಈಗಲೇ ಕೂಡ ಓಪನ್ ಮಾಡಿ ನೋಡಿ, ನಮ್ಮದು TET ಅಥವಾ GPSTR ಅರ್ಥಶಾಸ್ತ್ರವನ್ನು ತೆಗಿಲಿ, ಓಪನ್ ಮಾಡಿ ವಿಡಿಯೋನ. ಅದರಲ್ಲಿ ಮುದ್ರಾ ಸಾಲ ಯೋಜನೆ ಬಗ್ಗೆ, ಬ್ಯಾಂಕ್ಗಳ ಬಗ್ಗೆ ಅದರಲ್ಲಿ ಹೇಳಿದ್ದೀವಿ. ಹಾಗಾಗಿ ಇಷ್ಟನ್ನು ಕೂಡ ನೋಡಿ. ಈ ದ್ರವಿಡಿಯನ್ ಭಾಷೆಗಳಿಗೂ ಕೂಡ ಸಂಬಂಧಪಟ್ಟ ಹಾಗೆ ನಮ್ಮದು ಗ್ರಾಮರ್ ರಿಲೇಟೆಡ್ ಏನು 25 ಪ್ರಶ್ನೆಗಳ ಸಂಚಿಕೆ ಮಾಡ್ತಾ ಇದ್ದೀವಿ, ಅದ್ರ ಮೇಲೆ ಕೂಡ ಪ್ರಶ್ನೆ ಇದೆ ಸ್ನೇಹಿತರೆ. ನಾನು ಯಾವುದೇ ಇದನ್ನು ಕೂಡ ಸುಮ್ಮನೆ ಅನವಶ್ಯಕವಾಗಿ ನಿಮ್ಮನ್ನು ಗೊಂದಲಕ್ಕೂ ಈಡು ಮಾಡುವಂಥದ್ದು ಅಥವಾ ದಾರಿ ತಪ್ಪಿಸುವಂಥದ್ದಿಲ್ಲ. ನೀವು ಯಾವುದಾದ್ರೂ ನನ್ನ ವಿಡಿಯೋವನ್ನು ನೋಡಿ ನಿಮ್ಗೆ ಯಾವುದೂ ಕೂಡ ಯೂಸ್ಲೆಸ್ ಅಂತ ಅನಿಸೋದು ಇಲ್ಲ ಅಂತ ನನ್ನ ಭಾವನೆ ಆಗಿದೆ. ನೆಕ್ಸ್ಟು ಮತ್ತೊಮ್ಮೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ 2024ರಲ್ಲಿ ಇತಿಹಾಸದ ಮೇಲೆ ಏನೆಲ್ಲ ಪ್ರಶ್ನೆಗಳು ಬಂದಿದ್ದೋ ಈಗ ನೋಡ್ತಾ ಬನ್ನಿ. ಇದಿಷ್ಟು ಕೂಡ GK ಪ್ರಶ್ನೆಗಳು. ಬೇಕಂದರೆ ನೀವೇನು ಮಾಡಿ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ. ಇದರ ಮೇಲೆ ಯಾವ್ಯಾವ ರೀತಿ ಕೇಳ್ಬೋದು ಅಂತ. ಇದ್ರ ಬಿಟ್ಟು ಇದನ್ನೇ ಕೇಳ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಬಂದರೂ ಬರ್ಬೋದು 1 or 2 ಕ್ವಶನ್ನು. ಇದನ್ನು ಬಿಟ್ಟು ಹೊರಗಡೆ ಏನೆಲ್ಲ ಓದಬೇಕಾಗುತ್ತೆ ಅಂತ ನಿಮ್ಗೊಂದು ರೀತಿ ಇದು ಬ್ಲೂ ಪ್ರಿಂಟ್ ಇದ್ದಾಗೆ ಸ್ನೇಹಿತರೆ. ಇದನ್ನು ಅಬ್ಸರ್ವ್ ಮಾಡಿ ಇಟ್ಕೊಳ್ಳಿ. ಈ ಬ್ಲೂ ಪ್ರಿಂಟ್ ಆಧಾರದ ಮೇಲೆ ಇನ್ನೆಲ್ಲ ಏನೆಲ್ಲ GKಗಳು ಬರ್ಬೋದು ನೋಡಿ. HSRP ನಂಬರ್ ಪ್ಲೇಟು, GPS ಸಿಗ್ನಲ್ಲು, GST ಇದೆಲ್ಲರ ಮೇಲೂ ಕೂಡ ಪ್ರಶ್ನೆಗಳು ಬಂದಿದ್ದಾವೆ. ಜೊತೆಗೆ ಆಲ್ರೆಡಿ ಇನ್ನೊಂದು GK ಹೇಳಿದ ನಾನು ಇತ್ತೀಚೆಗೆ ನರೇಗಾ ತೆಗೆದು ರಾಮ್ಜಿ ತೆಗೆದು ಹೇಳಿದಾರಲ್ಲ, ಅದ್ರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಸ್ನೇಹಿತರೆ. ಇದ್ರ ಕಡೆ ಗಮನವನ್ನು ಕೊಡಿ, ಓಕೆನಾ. ರಾಮ್ಜಿ ಬಗ್ಗೆ ಏನು ಹೇಳಿದ್ದೀವಿ, ನರೇಗಾ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಯಾಕೆಂತಂದ್ರೆ ಇದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬರೋದ್ರಿಂದ ಅದನ್ನು ತೆಗೆದು ಅದರ ಮೇಲೆ ಹೇಳಿಕೆಗೆ ಸಂಬಂಧಪಟ್ಟಾಗಿ ನಮ್ಮ GPSTR ಪತ್ರಿಕೆಗಳಲ್ಲಿ ಏನು ಮಾಡಿದ್ದಾರೆ ಸ್ನೇಹಿತರೆ, ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಏನೆಲ್ಲ ಸ್ಟೆಪ್ಗಳನ್ನ ಫಾಲೋ ಮಾಡಬೇಕು, ಎಷ್ಟು ಕೂಲಿ ಕೊಡ್ತಾ ಇದ್ದಾರೆ, ಆ ಎಲ್ಲ ಅಂಶಗಳನ್ನ ಅಲ್ಲಿ ಹೇಳಿದ್ದೀನಿ. ದಯವಿಟ್ಟು ನೋಡಿ. ಯಾಕೆ ಅಂತಂದರೆ ಇಷ್ಟೆಲ್ಲ ನಾವು ಕಷ್ಟಪಟ್ಟು ನಿಮ್ಗೊಂದಷ್ಟು ಮಾಡ್ತಾ ಇದ್ದೀವಿ ವಿಚಾರ ಅಂದರೆ ನಿಮಗೆ ತಲುಪಿಸುವಂಥದ್ದು, ಎಲ್ಲರ ಕನಸು ಒಂದು ಜಾಬನ್ನು ಪಡಿಬೇಕು ಅನ್ನೋದು. ಹಾಗಾಗಿ ಇನ್ನು ನಾಗರಿಕತೆಗಳು ಸೇಮ್ ಸ್ನೇಹಿತರೆ, ನಾನು ಮತ್ತೆ ಹೇಳೋದಿಲ್ಲ. ನಮ್ಮ ಎಲ್ಲ TET ಮತ್ತು GPSTR ಘಟಕವಾರನ್ನ ಕೊಟ್ಟಿದ್ದ ನಾಗರಿಕತೆ ಮೇಲೆ ಏನು ಪ್ರಶ್ನೆಗಳಿದ್ದಾವೆ ಅಂತೇಳಿ ಈ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಳ್ಳಿ. ಬೇಕಂದರೆ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ, ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ. ಜಾಯ್ನ್ ಆದರೆ ಅಲ್ಲೆಲ್ಲ ವಿಡಿಯೋಗಳನ್ನ ನೀವು ಅಥವಾ ಅಲ್ಲೇ ಕಮೆಂಟ್ ಮಾಡಿ ಸರ್ ಕಳಿಸ್ಕೊಡಿ ಅಂದರೂ ಕೂಡ ಕಳಿಸ್ಕೊಡ್ತೀನಿ. ಮಗಧ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ನೋಡಿ, ನಾವು ಇದುವರೆಗೂ ಕೂಡ ಮೌರ್ಯ ಸಾಮ್ರಾಜ್ಯದ ನಂತರದ ರಾಜವಂಶಗಳನ್ನ ನೋಡ್ತೀವಿ, ಓಕೆನಾ. ಮೌರ್ಯರು, ಚಂದ್ರಗುಪ್ತ ಮೌರ್ಯ ಅಂತೇಳಿ. ಆದರೆ ಮಗಧ ಸಾಮ್ರಾಜ್ಯದ ಬಗ್ಗೆ ನಾವು ಎಲ್ಲೂ ಕೂಡ ಓದೋದಿಲ್ಲ ಸ್ನೇಹಿತರೆ. ಏಕೆಂದರೆ ನಮ್ಮ 8th, 9th, 10th ಬುಕ್ಗಳಲ್ಲೂ ಕೂಡ ಮಗಧ ಸಾಮ್ರಾಜ್ಯದ ಬಗ್ಗೆ ಓದಿರೋದು ಕಡಿಮೆ. ಇವೆಲ್ಲ ಡಿಗ್ರಿ ಬುಕ್ಸ್ಗಳಲ್ಲಿ ಬರುತ್ತೆ. ಹಾಗಾಗಿ ಆ ರಾಜವಂಶಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಗುಪ್ತರ ಇತಿಹಾಸ ಇದರ ಮೇಲೆ ಹೇಳಿಕೆ ಬರುತ್ತಲ್ಲ, ಆ ರೀತಿ ಪ್ರಶ್ನೆಗಳನ್ನ ಅವರು ಪೂರ್ಣ ಇತಿಹಾಸದ ಮೇಲೆ ಒಂದು 2-3 ಹೇಳಿಕೆಗಳನ್ನ ಕೊಟ್ಟು ಪ್ರಶ್ನೆ ಕೇಳಿದ್ದಾರೆ. ದೆಹಲಿ ಸುಲ್ತಾನರು, ಇದು ಕೂಡ ಪ್ರತಿಪಾದನೆ ಕಾರಣ ಅಂತ ಹೇಳಿ ಪ್ರಶ್ನೆಗಳು ಬರ್ತಾವಲ್ಲ, ಆ ಆಧಾರದ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಇಲ್ತಮಶ್ ಅನ್ನೋಕ್ಕೆ ಸಂಬಂಧಪಟ್ಟಿದ್ದ ಪ್ರಶ್ನೆ. ಯುರೋಪಿಯನ್ನರ ಆಗಮನ, ಅದರಲ್ಲಿ ಡಚ್ಚರ ವ್ಯಾಪಾರ ಕೇಂದ್ರಗಳ ಬಗ್ಗೆ ಪ್ರಶ್ನೆ ಬಂದಿತ್ತು 2024ರಲ್ಲಿ. ಕರ್ನಾಟಕ ಯುದ್ಧಗಳು ಮತ್ತು ಒಪ್ಪಂದಗಳು, ರೈತವಾರಿ ಪದ್ಧತಿ, ಯಾರು ದಕ್ಷಿಣ ಭಾರತದಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದರು ಅಂತ ಪ್ರಶ್ನೆ ಇದೆ. ಬ್ರಿಟಿಷ್ ಗವರ್ನರ್ಗಳ ಕಾಲಾನುಕ್ರಮ, ಗವರ್ನರ್ಗಳು ಬರ್ತಾರಲ್ಲ, ವಿಲಿಯಂ ಬೆಂಟಿಕ್ ಇವ್ರ ಥರದವರೆಲ್ಲ, ಅವ್ರನ್ನ ಯಾರಾದ್ಮೇಲೆ ಯಾರ್ಯಾರು ಬಂದರು ಅಂತೇಳಿ ಕಾಲಾನುಕ್ರಮದಲ್ಲಿ ಕೇಳಿದ್ದಾರೆ.
ನಿಮಗೂ ಇವಾಗ ಒಂದು ಐಡಿಯಾ ಮತ್ತು ಚಿತ್ರಣ ಸಿಗ್ತಾ ಇದೆ ಅನ್ಕೊಂತೀನಿ ಸ್ನೇಹಿತರೆ. ಏನೆಲ್ಲ ಓದಬೇಕಾಗುತ್ತೆ ನಾವು ಹಿಸ್ಟ್ರಿ ತೊಗೊಂಡ್ರೆ ಅಂತೇಳಿ. ಗಾಂಧೀಜಿಯವರ ಆರಂಭಿಕ ಹೋರಾಟಗಳು ಏನು, ಅವರು ನಮ್ಮದು ಫಸ್ಟು ಅಸಹಕಾರ ಚಳುವಳಿಗೆ ಧುಮುಕ್ತಾರೆ. ಅದಕ್ಕಿಂತ ಮುಂಚೆ 1919ರಿಂದ ಅವರು ನಮ್ಮ ದೇಶದ ಸ್ವತಂತ್ರ ಹೋರಾಟದಲ್ಲಿ ಅದನ್ನು ಗಾಂಧಿಯುಗ ಅಂತೇಳಿ ಕರಿತೀವಿ. 1919ರಿಂದ 1947ರವರೆಗೂ ಕೂಡ. ಅದಕ್ಕಿಂತ ಮುಂಚಿನ ಅವರ ಹೋರಾಟಗಳಿಗೆ ಸಂಬಂಧಪಟ್ಟಾಗೆ ಚಂಪಾರಣ್ಯ ಸತ್ಯಾಗ್ರಹ, ಖೇಡಾ ಸತ್ಯಾಗ್ರಹ ಅಂತ ಬರ್ತವೆ. ಅದಕ್ಕೆ ಸಂಬಂಧಪಟ್ಟಿದ್ದಂಥ ಪ್ರಶ್ನೆ ಇದು. ಸ್ವತಂತ್ರ ಹೋರಾಟಗಳು ಅವುಗಳ ಇಸವಿಗಳಿಗೆ ಸಂಬಂಧಪಟ್ಟಿದ್ದು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ದೀರ್ಘಾವಧಿ ಅಧ್ಯಕ್ಷರು ಯಾರಾಗಿದ್ದರು ಅಂತೇಳಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿ ಸ್ಥಾಪನೆ ಆಗುತ್ತೆ. AOU ಅಂತೇಳಿ ಕರಿತೀವಲ್ಲ, ಉಮೇಶ್ ಚಂದ್ರ ಬ್ಯಾನರ್ಜಿ ಅದರ ಮೊದಲ ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿ ಅದರ ದೀರ್ಘಾವಧಿ ಅಧ್ಯಕ್ಷರು ಯಾರು ಅಂತೇಳಿ ಪ್ರಶ್ನೆ ಬಂದಿದೆ ಸ್ನೇಹಿತರೆ. ಇವನ್ನೆಲ್ಲ ಹೇಳಿದ್ವಿ ಸ್ನೇಹಿತರೆ. ಇತಿಹಾಸಕ್ಕೆ ಸಂಬಂಧಪಟ್ಟಾಗ ನಮ್ಮೆಲ್ಲ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಒಂದಷ್ಟು ಚಿತ್ರಣ ಸಿಗುತ್ತೆ. ವಿಜಯನಗರ ಸಾಮ್ರಾಜ್ಯ, ಇದರಲ್ಲಿ ಸಂಗಮ ವಂಶದ ರಾಜರುಗಳ ಬಗ್ಗೆ ಇದೆ. ಗಂಗರು, ಶ್ರವಣ ಬೆಳಗೊಳ, ಅದರಲ್ಲಿ ಚಾವುಂಡರಾಯ ಎಲ್ಲ ಬರ್ತಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದು ಒಂದು ಪ್ರಶ್ನೆ ಇದೆ. ಕರ್ನಾಟಕದ ರಾಜಮನೆತನಗಳು ಮತ್ತು ಲಾಂಛನಗಳು, ಗಂಗರ ಲಾಂಛನ ಯಾವುದು, ರಾಷ್ಟ್ರಕೂಟರ ಲಾಂಛನ ಯಾವುದು, ಕದಂಬರ ಲಾಂಛನ ಯಾವುದು, ಈ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಕರ್ನಾಟಕದ ಇತಿಹಾಸದ ಮೇಲೆ. ರಾಜರ ಕಾಲದಲ್ಲಿದ್ದಂಥ ಕವಿಗಳು ಮತ್ತು ಕೃತಿಗಳು ಇವು ಕೂಡ ಏನಾಗಿದ್ದಾವೆ ಸ್ನೇಹಿತರೆ, ಉತ್ತರ ಭಾರತದ ರಾಜಮನೆತನಗಳು, ದಕ್ಷಿಣ ಭಾರತದ ರಾಜಮನೆತನಗಳು ಎರಡನ್ನೂ ಕೂಡ ಮಿಂಗಲ್ ಮಾಡಿ ಅವರ ಆಸ್ಥಾನದಲ್ಲಿದ್ದಂಥ ಕವಿಗಳು ಅವ್ರ ಕೃತಿಗಳ ಹೊಂದಾಣಿಕೆ ಮಾಡಿ ಹೊಂದಿಸಿ ಬರೀರಿ ಪ್ರಶ್ನೆ ಕೇಳಿದ್ದಾರೆ. ಆದಿಲ್ ಶಾಹಿಗಳು, ಇದ್ರ ಮೇಲೆ ಎಂಥ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಬಿಜಾಪುರಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡಿದವರು ಯಾರು ಅಂತ ಹೇಳಿ ಕೇಳಿದ್ದಾರೆ ಸ್ನೇಹಿತರೆ. ಓಕೆನಾ, ನೀವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದ್ರೆ ನಿಮ್ಗೆ ಅದಕ್ಕೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಬೇಕಂದ್ರೆ ಅದನ್ನು ಕೂಡ ವಿಡಿಯೋ ಶೀಘ್ರದಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಜೊತೆಗೆ ನೋಡಿ, ನೀವು ಓದ್ಕೊಳ್ಬೇಕಾದಂಥ ರೀತಿಗೋಸ್ಕರ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಸ್ನೇಹಿತರೆ. ಸುಮ್ಮನೆ ನಾವು ಜನರಲ್ಲಾಗಿ ಓದ್ಕೊಂಡು ಹೋಗ್ಬಿಟ್ರೆ ಆಗೋದಿಲ್ಲ. ತುಂಬ ಈಸಿ ಇದೆ ಪ್ರಶ್ನೆ ಪತ್ರಿಕೆ, ಈಸಿ ಕೂಡ ಇರುತ್ತೆ, ತುಂಬ ಕಷ್ಟ ಏನಿರೋದಿಲ್ಲ. ಅದರೆಲ್ಲ ನನಗೆ ತುಂಬ ಕಷ್ಟ ಅನಿಸಿದ್ದು ಅಂತಂದರೆ ಸ್ವಲ್ಪ ಕಂಪ್ಯೂಟರ್ ಇನ್ ಡೆಪ್ತಲ್ಲಿದೆ, ಅದನ್ನು ಮುಂದೆ ನೋಡ್ತಾ ಹೋಗೋಣ. ಹಾಗಾಗಿ ಸ್ವಲ್ಪ ಓದುವಂಥ ಕ್ರಮವನ್ನು ತಿಳ್ಕೊಳ್ಳಿ, ನೆಗ್ಲೆಕ್ಟ್ ಬೇಡ. ಅದಕ್ಕೋಸ್ಕರ ಏಕೆ ಅಂತಂದರೆ ಈ ಒಂದು 2 ತಿಂಗಳು ನಿಮಗೆ ತುಂಬ ನಿರ್ಣಾಯಕ ಅಂತ ಆಗಿರುತ್ತೆ. ಒಂದಲ್ಲ ಎರಡೆರಡು ಸಲ ಓದಿ. ಹಾಗಾಗಿ ಸುಮ್ಮನೆ 1 ಅವರ್ 2 ಅವರೆಲ್ಲ ಓದಿದ್ರೆ ಪ್ರಯೋಜನ ಆಗೋದಿಲ್ಲ. ಕನಿಷ್ಠ ಒಂದು 5-6 ಅವರ್ ಆದರೂ ಕೂತ್ಕೊಂಡು ಓದಿದ್ರೆ ಜಾಬ್ ತೊಗೊಳ್ಳೇಬೇಕು ಅನ್ನೋ ಮನಸ್ಥಿತಿ ಇರೋರು ಈ ಕಂಟೆಂಟ್ ಇಟ್ಕೊಂಡು ಖಂಡಿತ ನೀವು ಸಕ್ಸಸ್ ಆದೇ ಆಗ್ತೀರಿ. ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟದ ದಂಗೆಗಳ ಕಾಲಾನುಕ್ರಮ ಬರೆಯಿರಿ ಅಂತೇಳಿ ಕೇಳಿದರೆ, ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರಲ್ಲ, ದಂಗೆಗಳು, ಬಿದನೂರು ದಂಗೆ, ಈ ಥರ ಎಲ್ಲ ದಂಗೆಗಳು ಬರುತ್ತಲ್ಲ, ಆ ದಂಗೆಗಳನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಸ್ವತಂತ್ರ ಚಳುವಳಿಯಲ್ಲ ಕ್ರಾಂತಿಕಾರಿ ಸಂಘಟನೆಗಳು, ಕರ್ನಾಟಕದಲ್ಲಿದ್ದಂಥ ಕ್ರಾಂತಿಕಾರಿ ಸಂಘಟನೆಗಳಿಗೆ ಸಂಬಂಧಪಟ್ಟಾಗಿ ಅದರಲ್ಲಿ HRE ಅಂತ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಸಂಘಟನೆ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಸ್ವತಂತ್ರ ಹೋರಾಟದ ಕ್ರಾಂತಿಕಾರಿ ಸಂಘಗಳ ಮೇಲೆ ಸ್ಥಾಪಕರು, ಸಂಘಗಳು ಮತ್ತು ಸ್ಥಾಪಕರು ನೋಡಿ ಯಾವ ರೀತಿ ಪ್ರಶ್ನೆಗಳು ಕೇಳಿದ್ದಾರೆ. ಕರ್ನಾಟಕದ ಸ್ವತಂತ್ರ ಚಳುವಳಿಯ ಕ್ರಾಂತಿಕಾರಿ ಸಂಘಟನೆ, ಅದರಲ್ಲಿ HRE ಅಂತ ಬರುತ್ತೆ, ಅದ್ರ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಕ್ರಾಂತಿಕಾರಿ ಹೋರಾಟ ಸಂಘಗಳು ಮತ್ತು ಅದರನ್ನು ಸ್ಥಾಪನೆ ಮಾಡಿದವರು ಯಾರು ಅಂತೇಳಿ, ಗಂಗಾಧರರಾವ್ ದೇಶಪಾಂಡೆ ಈ ಥರದವರೆಲ್ಲ ಬರ್ತಾರಲ್ಲ, ಅವರೆಲ್ಲ ಒಂದೊಂದು ಸಂಘಗಳನ್ನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೋಸ್ಕರ ಕಟ್ಕೊಂಡಿದ್ರು, ಅವುಗಳ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಿಷ್ಟು ಪ್ರಶ್ನೆಗಳು ಸ್ನೇಹಿತರೆ ಇತಿಹಾಸದ ಮೇಲೆ ಬಂದಿರುವಂಥದ್ದು. 11 ಪ್ಲಸ್ 8 ಪ್ರಶ್ನೆಗಳು, ಒಟ್ಟು 19 ಪ್ರಶ್ನೆಗಳು ಏನಾಗಿದ್ದಾವೆ ಇತಿಹಾಸದ ಮೇಲೆ ಬಂದಿದ್ದಾವೆ ಸ್ನೇಹಿತರೆ. ಓಕೆನಾ, ಇಲ್ಲಿ GK ಪ್ರಶ್ನೆಗಳನ್ನು ಕೂಡ ನೋಡ್ಕೊಳ್ಳಿ. ಹೆಚ್ಚು ಕಡಿಮೆ 20 ಪ್ರಶ್ನೆಗಳೇನೋ ಇತ್ತು ಅನಿಸುತ್ತೆ. ನೆಕ್ಸ್ಟು ಭೂಗೋಳಶಾಸ್ತ್ರದ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತ. ಅಕ್ಕಿಯ ತಳಿಗಳು, ನಾವು ಏನು ರೈಸ್ ಊಟ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಾಗಿ ಭತ್ತದ ತಳಿಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಅಲ್ಲಿ ಭದ್ರಾವತಿ ಉಕ್ಕಿನ ಮತ್ತು ಕೈಗಾರಿಕೆ ಮೇಲೆ ಆದ ಪ್ರಶ್ನೆ ಇತ್ತು. ದೇಶಗಳು ಮತ್ತು ಬಂದರುಗಳು, ಯಾಕೆ ಇಲ್ಲಿ ರಾಜ್ಯಗಳು ಬಂದರುಗಳು ಬರ್ತಾ ಇಲ್ಲ ಸ್ನೇಹಿತರೆ, ಪ್ರಪಂಚದ ಬೇರೆ ಬೇರೆ ದೇಶಗಳು ಮತ್ತು ಬಂದರುಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ನೋಡಿ ಎಲ್ಲಿ ನಮ್ಮ ಕರ್ನಾಟಕದ ಬಂದರುಗಳನ್ನೇ, ಈ ಬಂದರುಗಳ ಬಗ್ಗೆ ಹೇಳಿದ್ವಿ ಸ್ನೇಹಿತರೆ. ಜಿಯೋಗ್ರಫಿ ಓಪನ್ ಮಾಡಿದ್ರೆ ನಮ್ಮದು TET ಅಥವಾ GPSR ಪತ್ರಿಕೆ ಓಪನ್ ಮಾಡಿದ್ರೆ ನಿಮ್ಗೆ ಇದೆಲ್ಲ ಮಾಹಿತಿ ಸಿಗ್ತಾ ಹೋಗುತ್ತೆ. ಅದರಲ್ಲಿ ನೋಡಿ, ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಬೇರೆ ಬೇರೆ ದೇಶಗಳನ್ನ ಕೇಳಿದ್ದಾರೆ. ಚೀನಾ, ಇಂಡೋನೇಷ್ಯಾ, ಈ ಥರ ಆ ದೇಶದ ಬಂದರುಗಳನ್ನ ಮ್ಯಾಚ್ ಮಾಡೋದಕ್ಕೆ ಕೇಳಿದರೆ ಸ್ವಲ್ಪ ಇದು ತುಂಬ ಡೆಪ್ತ್ ಪ್ರಶ್ನೆ ಆಗೋಯಿತು. ಕರ್ನಾಟಕದ ಬೀಚ್ಗಳು ಮತ್ತು ಸ್ಥಳಗಳು ಬಗ್ಗೆ ಇದೆ. ಹತ್ತಿ ಬೆಳೆ ಜಿಲ್ಲೆಗಳು, ಇದರಲ್ಲಿ ಹತ್ತಿ ಬೆಳೆಯುವಂಥ ಜಿಲ್ಲೆಗಳನ್ನ ಗುರುತಿಸಬೇಕು. ಜೊತೆಗೆ ಅಲ್ಲಿ ತುಂಗಭದ್ರಾ ನದಿಯಿಂದ ಯಾವ್ಯಾವ ಜಿಲ್ಲೆಗಳಿಗೂ ಕೂಡ ನೀರಿನ ಅನುಕೂಲ ಆಗುತ್ತೆ ಅಂತ ಒಟ್ಟಿಗೆ ಸೇರಿಸಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು ಬುಡಕಟ್ಟು ಜನಾಂಗ ಅವರ ವಾಸಸ್ಥಳ ಯಾವ ಯಾವ ಜಿಲ್ಲೆಗಳಲ್ಲಿ ಬರ್ತಾರೆ ಅಂತೇಳಿ ಇದ್ರ ಮೇಲೆ ಒಂದು ಪ್ರಶ್ನೆ ಇದೆ. ಎತ್ತಿನ ಹೊಳೆ ಯೋಜನೆ, ಇತ್ತೀಚೆಗೆ ಎಲ್ಲ ಕಡೆ ಎತ್ತಿನ ಹೊಳೆ ಯೋಜನೆ ನೀರಿನ ಇದಿದೆಯಾ, ಹಾಗಾಗಿ ಅದರ ಮೇಲೂ ಕೂಡ ಇದು ಕರೆಂಟ್ ಅಫೇರ್ಗೂ ಕೂಡ ಬರುತ್ತೆ, ಜಿಯೋಗ್ರಫಿಗೂ ಕೂಡ ಬರುತ್ತೆ, ನೋಡ್ಕೊಳ್ಳಿ. ಜಿಲ್ಲೆಗಳ ಗಾತ್ರ, ಚಿಕ್ಕ ದೊಡ್ಡ ಜಿಲ್ಲೆಗಳ ಶ್ರೇಣಿ, ಒಂದು 5-6 ಜಿಲ್ಲೆಗಳನ್ನ ಕೊಟ್ಬಿಟ್ಟು ಅದನ್ನು ಆರ್ಡರ್ ಆಗಿ ಜೋಡಿಸಿ ಅಂತೇಳಿ ಪ್ರಶ್ನೆಗಳು ಬಂದಿದ್ದಾವೆ ಸ್ನೇಹಿತರೆ. ನೋಡ್ಕೊಳ್ಳಿ, ಎಲ್ಲವನ್ನ ನೋಡ್ಕೊಳ್ಬೇಕಾಗತ್ತೆ. ಬೆಳಗಾವಿ ವಿಭಾಗ, ಕಂದಾಯ ವಿಭಾಗ ಅಂತ ಬರುತ್ತಲ್ಲ, ಬೆಳಗಾವಿ ಇದು 7th 6th ಮತ್ತು 7th ಬುಕ್ಕಲ್ಲಿ ಸಿಗುತ್ತೆ ಸ್ನೇಹಿತರೆ. ಓಕೆನಾ, 7th 6th ಬುಕ್ಕಲ್ಲೇ ಇದೆ ಇದು. ಬೆಂಗಳೂರು ಮೈಸೂರು ವಿಭಾಗ, ಅದರಲ್ಲಿ ಸಾಕಷ್ಟು ಪ್ರಶ್ನೆಗಳು ಕವರ್ ಆಗುತ್ತೆ. 6th ಮತ್ತು 7th ಕರ್ನಾಟಕ ನಮ್ಮ ಹೆಮ್ಮೆ ಅಂತ ಒಂದು ಪಾಠ ಇದೆ, ಅಲ್ಲಿ ನೋಡ್ಕೊಳ್ಳಿ. ಭೂಮಿ ಚಂದ್ರ ಅಮಾವಾಸ್ಯೆ ಹುಣ್ಣಿಮೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಇದೆ. ಕರ್ನಾಟಕದ ರೈಲ್ವೆಯ ಇತಿಹಾಸದ ಮೇಲೆ ಹೇಳಿಕೆ ರೂಪದ ಪ್ರಶ್ನೆಗಳಿದ್ದಾವೆ. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯ ಏನು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಪ್ರವಾಸ ಇಲಾಖೆಯ ಘೋಷವಾಕ್ಯ.
ಇಲ್ಲಿ ಇದು ಇದು ಇಷ್ಟು ಕೂಡ ಭೂಗೋಳಶಾಸ್ತ್ರ 12 ಪ್ರಶ್ನೆಗಳು ಬಂದಿತ್ತು 2024ರಲ್ಲಿ. ಇನ್ನು ಇದಾದ ನಂತರ ರಾಜ್ಯಶಾಸ್ತ್ರಕ್ಕೆ ಬರೋಣ. ರಾಜ್ಯಶಾಸ್ತ್ರ ಮತ್ತು ಗ್ರಾಮ ಪಂಚಾಯತಿ ಎರಡು ಸ್ವಲ್ಪ ರಿಲೇಟೆಡ್ ಇದಾವೆ, ನೋಡ್ಕೊಳ್ಳಿ. ರಾಷ್ಟ್ರೀಯ ಲಾಂಛನ ಮತ್ತು ಪ್ರಾಣಿಗಳು, ಇದ್ರ ಮೇಲೆ ಒಂದು ಪ್ರಶ್ನೆ ಇತ್ತು ಸ್ನೇಹಿತರೆ. ರಾಷ್ಟ್ರೀಯ ಲಾಂಛನದಲ್ಲಿ ಪ್ರಾಣಿಗಳಿದಾವೆ, ಅದರ ಅಬಾಕಸಲ್ಲಿ, ಅದರ ಮೇಲೆ ಕೇಳಿದ್ರು ಪ್ರಶ್ನೆ. ವಿಧಿಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಜೊತೆಗೆ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದ ವಿಧಿಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಹೆಚ್ಚಿನದಾಗಿ ಇದ್ರ ಕಡೆ ಸ್ವಲ್ಪ ಗಮನವನ್ನು ಕೊಡಿ. ರಾಜ್ಯಶಾಸ್ತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದ ವಿಧಿಗಳು, ಅದು ಬಿಟ್ಟು ಸಂವಿಧಾನದ ವಿಧಿಗಳ ಮೇಲೂ ಕೂಡ ಪ್ರಶ್ನೆ ಏನಿದ್ದಾವೆ. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್, ಇದಿಷ್ಟು ಕೂಡ ಗೊತ್ತಿದೆಯಲ್ಲ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಅದರ ಅಧ್ಯಕ್ಷರು ಮತ್ತು ಸ್ಪೀಕರನ್ನು ಯಾರ್ಯಾರು ಆಯ್ಕೆ ಮಾಡ್ತಾರೆ ಅಂತೇಳಿ ಒಂದು ಪ್ರಶ್ನೆ ಬಂದಿದೆ ಸ್ನೇಹಿತರೆ. ಇನ್ನು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಕೇಂದ್ರ ಸ್ಥಾನ ಏನು, ಯುನೆಸ್ಕೋ, ಯುನೆಸೆಫ್ ಇವೆಲ್ಲ ಬರ್ತಾವಲ್ಲ, WHO, WTO, ಅವುಗಳ ಮೇಲೆ ಒಂದು ಪ್ರಶ್ನೆ ಇದೆ. ವಿಶ್ವಸಂಸ್ಥೆ ಅವುಗಳ ಕೇಂದ್ರ ಸ್ಥಾನದ ಮೇಲೆ ಸೇಮ್ ಅದೇ ಥರದ ಮೇಲೆ ಇನ್ನೊಂದು ಪ್ರಶ್ನೆ ಇದೆ. ಇದಿಷ್ಟು ಕೂಡ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿತ್ತು. ಇನ್ನು ಪಂಚಾಯತಿಗೆ ಹೋಗೋಣ. ಗ್ರಾಮ ಪಂಚಾಯತ್ ಮೇಲೆ ಏನು ಕೇಳಿದ್ದಾರೆ ಅಂತ, ಸಂಪೂರ್ಣ ಗ್ರಾಮ ಪಂಚಾಯತಿ ಮಾಹಿತಿ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಯಾರ್ಯಾರು ಗ್ರಾಮ ಸಭೆಯ ಸದಸ್ಯರಾಗಿರಬೇಕು, ಒಬ್ಬ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಥವಾ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯ ಕೆಲಸಗಳೇನು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್, ಹೇಳಿಕೆ ರೂಪದ ಪ್ರಶ್ನೆಗಳನ್ನ ಕೊಟ್ಬಿಟ್ಟು ಅದರಲ್ಲಿ AB ಗುರುತಿಸಿ ಅಂತೇಳಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನೆಕ್ಸ್ಟು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ, ನೋಡಿ ಈ ಗದಗದಲ್ಲಿದೆಯಂತೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ, ಅದರ ಧ್ಯೇಯವಾಕ್ಯ ಏನು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟು ಕೇಂದ್ರ ಜಾಗೃತ ಆಯೋಗ ಸಂತಾನಂ ಸಮಿತಿ, ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದಂತೇಳಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಏಕೆಂದರೆ ವಿಲೇಜ್ ಅಕೌಂಟೆಂಟ್ ಆಗಿ ನೀವು ಕೂಡ ಸಾರ್ವಜನಿಕ ಲೆಕ್ಕಪತ್ರದ ಮೇಲೂ ಕೂಡ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡಿರಬೇಕಾಗುತ್ತೆ. ಅದ್ರ ಸಮಿತಿ ಮೇಲೆ ಒಂದು ಪ್ರಶ್ನೆ ಇದೆ. ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದ ವಿಧಿಗಳು, ಆಲ್ರೆಡಿ ಹೇಳಿದೆ, ರಾಜ್ಯಶಾಸ್ತ್ರದಲ್ಲಿ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದ ವಿಧಿಗಳು ಏನೇನು ಹೇಳುತ್ತೆ ಅಂತೇಳಿ ಒಂದಷ್ಟು ಪ್ರಶ್ನೆಗಳು ಮ್ಯಾಚ್ ದ ಫಾಲೋಯಿಂಗ್ ರೂಪದಲ್ಲಿ ಕೇಳಿದ್ದಾನೆ ಸ್ನೇಹಿತರೆ. ಸೌಹಾರ್ದ ಸಹಕಾರಿ ಕಾಯ್ದೆ 1997, ನೋಡಿ ಕೋಆಪರೇಟಿವ್ ಸೊಸೈಟಿಗೆ ಸಂಬಂಧ ಇರುತ್ತಲ್ಲ, ಆ ಸೌಹಾರ್ದ ಸಹಕಾರಿ ಕಾಯ್ದೆ 97 ಮೇಲೆ ಒಂದಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಪಂಚಾಯತ್ ರಾಜ್ ಚುನಾವಣೆ, ಆಲ್ರೆಡಿ ಹೇಳಿದೆ, ಗ್ರಾಮ ಪಂಚಾಯತಿ ಚುನಾವಣೆಗೆ ಸಂಬಂಧಪಟ್ಟಿದ್ದು ಅಥವಾ ತಾಲೂಕ್ ಪಂಚಾಯತಿ ಆಗಿರ್ಬೋದು. ಹೆಚ್ಚಿನದಾಗಿ ಗ್ರಾಮ ಪಂಚಾಯತಿ ಚುನಾವಣೆ ಮೇಲೆ ಒಂದು ಪ್ರಶ್ನೆ ಇದೆ. ಕಂದಾಯ ಇಲಾಖೆ ಭೂ ದಾಖಲೆಗಳ ವೆಬ್ ಪೋರ್ಟಲ್, ನೋಡಿ ಸ್ನೇಹಿತರೆ, ಇವತ್ತಿಗೆ ಎಲ್ಲ ಇಲಾಖೆಗಳು ಕೂಡ ಆನ್ಲೈನ್ ಆಗೋಗಿದ್ದಾವೆ. ಶಿಕ್ಷಣ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ, ಎಲ್ಲ ಇಲಾಖೆಗಳನ್ನು ಕೂಡ ಏನು ಮಾಡಿದ್ದಾರೆ, ಆನ್ಲೈನ್ ಇದಕ್ಕೆ ತಂದಿರೋದ್ರಿಂದ ಕಂದಾಯ ಇಲಾಖೆಯ ಭೂ ದಾಖಲೆಗಳು ಯಾವ ವೆಬ್ ಪೋರ್ಟ್ನಲ್ಲಿ ಸಿಗ್ತವೆ, ಯಾವ ವೆಬ್ ಪೋರ್ಟ್ಗಳಿಗೆ ಹೋದರೆ ಕಂದಾಯ ಇಲಾಖೆಯ ದಾಖಲೆಗಳು ಸಿಗುತ್ತೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ಒಂದಷ್ಟು ನಾವು ಇವತ್ತಿಗೆ ಏನು ಟೆಕ್ನಾಲಜಿ ಇದೆ ಅದಕ್ಕೂ ಕೂಡ ಅಪ್ಡೇಟ್ ಆಗಬೇಕಾಗುತ್ತೆ. ಅದ್ರ ಮೇಲೂ ಕೂಡ ಏನೇನು ಇದಕ್ಕೆ ಸಂಬಂಧಪಟ್ಟಿದ್ದು ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ಕೊಳ್ಳಿ. ನನಗೆ ಸಿಕ್ಕಿದ್ರೆ ನಾನು ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಇದಿಷ್ಟು ಕೂಡ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿದ್ದು. ಇನ್ನು ವಿಜ್ಞಾನದ ಮೇಲೆ ಏನು ಪ್ರಶ್ನೆ ಕೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಸೈನ್ಸ್ ಮೇಲೂ ಕೂಡ ಇದಾವೆ ಸ್ನೇಹಿತರೆ. ನಾವು ಯಾವ್ದಾದ್ರು ಒಂದು ವಿಚಾರ ಓದಿದ್ರೆ ಆಗೋದಿಲ್ಲ. ಹಾಗಾಗಿ ಯಾರು ಇದ್ರ ಮೇಲೆಲ್ಲ ಗ್ರಿಪ್ ಇಟ್ಕೊಳ್ತಾರೋ ಅವ್ರಿಗೆ ಈಸಿಯಾಗಿ ಜಾಬ್ ಆಗುತ್ತೆ. ತುಂಬ ಕಷ್ಟ ಏನಿಲ್ಲ, ಪತ್ರಿಕೆ ಈಸಿ ಇದೆ. ಬಟ್ ಏನು ಮಾಡಬೇಕು, ಅಟ್ಲೀಸ್ಟು ನಾನು ನಮ್ಮ ಟೀಚರ್ ಸ್ಪರ್ಧಾರ್ಥಿಗಳಿಗೆ ಹೇಳ್ತಾ ಇದ್ದೆ, ಒಂದೊಂದು ಪಠ್ಯಪುಸ್ತಕ ಸೋಷಿಯಲ್ ಅಂತಂದರೆ 8th 9th 10th ಮೂರನ್ನು ಕೂಡ ಅಟ್ಲೀಸ್ಟ್ 3 ಸಲ ಓದಬೇಕು. ಮೊದಲನೇ ಸಲ ಓದಿದಾಗ ಒಂದಷ್ಟು ಅರ್ಥ ಆಗುತ್ತೆ, 2ನೇ ಸಲ ಗ್ರಿಪ್ ಸಿಗುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳೋ ಅರ್ಗಿಸ್ಕೊಳ್ತೀರಿ. 3ನೇ ಸಲ ಎಕ್ಸಾಮ್ಗೆ ಹೋಗೋ ಟೈಮು ಅದನ್ನು ರಿವಿಷನ್ ಮಾಡ್ಕೊಂಡು ಹೋಗಿ ಅಂತೇಳಿ ಆ ಮಟ್ಟಿಗೆ ಓದ್ಕೊಳ್ಳಿ. ಇನ್ನು ಬಂದೂಕಿನ ಗುಂಡು ಬಲಪ್ರಯೋಗ, ಇದರ ಮೇಲೆ ಒಂದು ಪ್ರಶ್ನೆ ಇದೆ. ವಜ್ರ ಕಾರ್ಬನ್, ಅದಕ್ಕೆ ಸಂಬಂಧಪಟ್ಟಿಗೆ ಒಂದು ಪ್ರಶ್ನೆ. ಬೆಳಕಿನ ಚದುರುವಿಕೆ ಬಗ್ಗೆ, ಆಕಾಶ ಏಕೆ ನೀಲಿಯಾಗಿ ಕಾಣುತ್ತದೆ, ಕಾಮನ ಬಿಲ್ಲು, ಈ ರೀತಿ ಬೆಳಕಿನ ಚದುರುವಿಕೆ ಮೇಲೆ ಒಂದು ಪ್ರಶ್ನೆ ಇದೆ. ಸ್ತನಗ್ರಂಥಿಗಳು ಅಂದರೆ ಮಗು ಹುಟ್ಟಿದಂಥ ಸಂದರ್ಭದಲ್ಲಿ, ಜನಿಸಿದಂಥ ಸಂದರ್ಭದಲ್ಲಿ ಸ್ತನಗ್ರಂಥಿಗಳ ಮೇಲೆ ಸಂಬಂಧಪಟ್ಟಿದ್ದು ಒಂದು ಪ್ರಶ್ನೆ ಇದೆ. ಹೃದಯದ ಕೋಣೆಗಳ ಮೇಲೆ ಏನು ಹಾರ್ಟ್ ಇದಿರುತ್ತೆ ಅದಕ್ಕೆ ಸಂಬಂಧಪಟ್ಟಿದ್ದು ಪ್ರಶ್ನೆಗಳು ಕೇಳಿದ್ದಾರೆ. ಗಾಜಿನ ಶಿಶೆಯಲ್ಲಿ ಶೇಖರಣೆ ಮಾಡಬಾರದ ರಾಸಾಯನಿಕ, ಕೆಮಿಸ್ಟ್ರಿ ಮೇಲೂ ಕೂಡ ಪ್ರಶ್ನೆ ಇದೆ. ರಾಸಾಯನಿಕ ಗೊಬ್ಬರದ ಮೇಲೆ ಒಂದು ಪ್ರಶ್ನೆ ಇದೆ. ಹಾರ್ಮೋನ್ಗಳ ಮೇಲೆ, ಜೀವಶಾಸ್ತ್ರ ಇದಕ್ಕೆ ಸಂಬಂಧಪಟ್ಟಿದ ಹಾರ್ಮೋನ್ಗಳ ಮೇಲೂ ಕೂಡ ಪ್ರಶ್ನೆ ಇದೆ. ಗಾಜಿನ ವಿಧ ಮತ್ತು ಉಪಯೋಗಗಳು, ಪಿನ ಮಸೂರ, ನಿಮ್ನ ಮಸೂರ ಅಂತೆಲ್ಲ ಹೇಳಿ ಕರಿತೀವಲ್ಲ, ಅದ್ರ ಮೇಲೆ ಒಂದು ಪ್ರಶ್ನೆ ಇದೆ. MRI ಸ್ಕ್ಯಾನಿಂಗ್ ಮತ್ತು ವಿಕಿರಣ, ಇದು ಕರೆಂಟ್ ಅಫೇರ್ ಕೂಡ ಆಗುತ್ತೆ. MRI ಸ್ಕ್ಯಾನಿಂಗ್ ಮತ್ತು ವಿಕಿರಣಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಇದೆ. ತಂದೆ ತಾಯಿಯರ ರಕ್ತದ ಗುಂಪು ಹೊಂದಾಣಿಕೆಯಾಗದಿದ್ದಾಗ ಮಕ್ಕಳಿಗೆ ಬರುವ ಆರೋಗ್ಯ ಸಮಸ್ಯೆಗಳು ಏನೇನು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಬಲೂನ್ಗಳನ್ನು ಉಜ್ಜುವಿಕೆಯಿಂದ ಆಗ್ತಕ್ಕಂಥ ಪ್ರಯೋಗದ ಮೇಲೆ, ಬಲೂನ್ಗಳ ಉಜ್ಜುವಿಕೆ ಮೇಲೆ ಪ್ರಯೋಗದ ಮೇಲೆ ಒಂದು ಪ್ರಶ್ನೆ ಇದೆ. ವಿವಿಧ ಮಾಪನ ಉಪಕರಣಗಳು ಅಂದರೆ ಅನಿಮೋಮೀಟರು, ಈ ಥರ ಎಲ್ಲ ಒಂದಷ್ಟು ಉಷ್ಣತಾ ಮಾಪಕ ಈ ಥರ ಎಲ್ಲ ಬರುತ್ತಲ್ಲ, ಅವುಗಳನ್ನ ಮ್ಯಾಚ್ ದ ಫಾಲೋವಿಂಗ್ ಅನ್ನೋ ರೂಪದಲ್ಲಿ ಏನು ಮಾಡಿದ್ದಾರೆ, ಆ ಉಪಕರಣ ಮತ್ತು ಉಪಯೋಗ, ಸಿಸ್ಮೋಗ್ರಾಫ್ ಅಂತ ಹೇಳ್ತೀವಲ್ಲ ಆ ಥರದ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಕರಿದ ಪದಾರ್ಥಗಳನ್ನು ಚಿಪ್ಸ್ ಕೆಡದಂತೆ ಪ್ಯಾಕ್ ಮಾಡಲು ಬಳಸುವ ಅನಿಲದ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ.
ನೋಡಿ ಇತ್ತೀಚೆಗೆ ನಾವೆಲ್ಲ ಕುರ್ಕುರೆ ಲೇಸ್ ಇವೆಲ್ಲ ತಿಂತಿರ್ತಾರಲ್ಲ ಮಕ್ಕಳು, ಅದನ್ನು ಕೆಡದಂತೆ ತುಂಬ ದಿನಗಳ ಕಾಲ ಇಡೋದಕ್ಕೆ ಯಾವ ಅನಿಲವನ್ನು ಬಳಸಿ ಪ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದಿಷ್ಟು ಕೂಡ ವಿಜ್ಞಾನದ ಮೇಲೆ 14 ಪ್ರಶ್ನೆಗಳು ಬಂದಿದ್ದಾವೆ ಸ್ನೇಹಿತರೆ. ನೋಡ್ಕೊಳ್ಳಿ, ಇವಾಗ ನೀವು ಒಂದು ಐಡಿಯಾ ಬರುತ್ತೆ ಯಾವ್ಯಾವ ರೀತಿ ಓದಬೇಕು ನಾನು ಅಂತ ಹೇಳ್ಬಿಟ್ಟು. ಇದಾದಮೇಲೆ ಗಣಿತದ ಮೇಲೆ ಅದನ್ನು ವಿವರಣೆಯನ್ನು ಕೊಡೋಕೆ ಹೋಗೋದಿಲ್ಲ ಸ್ನೇಹಿತರೆ, ಜೊತೆಗೆ ಅದು ಬೌದ್ಧಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಕೂಡ ಪ್ರಶ್ನೆ ಕೂಡ ಆಗಿದ್ದಾವೆ. ಹಾಗಾಗಿ ಒಟ್ಟು 11 ಪ್ರಶ್ನೆಗಳನ್ನ 2024ರಲ್ಲಿ ಕೇಳಿದ್ದಾರೆ. ಆ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಇದಾದ ನಂತರ ಪೇಪರ್ 2ಗೆ ಹೋಗೋಣ. ಸಂವಹನ ಪತ್ರಿಕೆ, ಇದ್ರೂ ಕೂಡ ತುಂಬ ನಿರ್ಣಾಯಕ ಸ್ನೇಹಿತರೆ. ಕನ್ನಡ ಗ್ರಾಮರನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು. ಔಟ್ ಆಫ್ ಮಾರ್ಕ್ಸನ್ನು ತೊಗೊಳೋದಕ್ಕೆ ಒಂದೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅತಿ ಹೆಚ್ಚು ಮಾರ್ಕ್ಸನ್ನು ತೊಗೊಳೋದಕ್ಕೆ ನಮಗೆ ಕನ್ನಡ ಅವಕಾಶ ಸಹಾಯ ಮಾಡಿಕೊಡುತ್ತೆ. ಅದ್ರ ಜೊತೆಗೆ ಇಂಗ್ಲೀಷ್ ಕೂಡ, ಜೊತೆಗೆ ಕಂಪ್ಯೂಟರ್ ಹೇಗೆ ಓದಬೇಕು ಹೇಳ್ತಾ ಹೋಗ್ತೀನಿ. ಇದು ಕೂಡ 100 ಅಂಕಗಳಿಗೆ ಪರೀಕ್ಷೆ ಇರುತ್ತೆ, 2 ಗಂಟೆ. ಇದನ್ನು ಕೂಡ ಮಲ್ಟಿಪಲ್ ಚಾಯ್ಸಲ್ಲಿ ನಾವು ಬರಿತಾ ಹೋಗ್ತೀವಿ. ಸಾಮಾನ್ಯ ಕನ್ನಡ 35 ಅಂಕಗಳು, ಇಂಗ್ಲೀಷ್ 35 ಅಂಕಗಳು, ಕಂಪ್ಯೂಟರ್ 30 ಅಂಕಗಳಿಗಿರುತ್ತೆ ಈ ಪತ್ರಿಕೆ. ಇನ್ನು ಕನ್ನಡಕ್ಕೆ ಹೋಗೋಣ. 2024ರಲ್ಲಿ ಕನ್ನಡದ ಮೇಲೆ ಯಾವ್ಯಾವ ಟಾಪಿಕ್ ಮೇಲೆ 35 ಪ್ರಶ್ನೆಗಳನ್ನ ಕೇಳಿದ್ದ ಅಂತೇಳಿ. ವರ್ಣಮಾಲೆಯಲ್ಲಿ ಅಕ್ಷರಗಳ ಉತ್ಪತ್ತಿ, ಇದನ್ನು ಸಂಪೂರ್ಣ ವ್ಯಾಕರಣದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ಇತ್ತೀಚಿನ ಎಲ್ಲ ಪರೀಕ್ಷೆಗಳ ಆಧಾರದ ಮೇಲೆ ನಾನು ಸಂಪೂರ್ಣ ವ್ಯಾಕರಣವನ್ನು ಮಾಡಿಕೊಟ್ಟಿದ್ದೀನಿ. ಜೊತೆಗೆ ನಿಮಗೆ ಸಂಪೂರ್ಣ ವ್ಯಾಕರಣ ಸ್ವಲ್ಪ ಸ್ಪೀಡ್ ಆಯಿತು, ಅರ್ಥ ಆಗಲಿಲ್ಲ ಅಂತಂದರೆ ಇಂಡಿವಿಜುವಲ್ ವಿಡಿಯೋಗಳಿದ್ದಾವೆ ಸ್ನೇಹಿತರೆ, ನೋಡಿ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಆ ಎಲ್ಲ ವಿಡಿಯೋಗಳನ್ನ ನಾನು ಇತ್ತೀಚಿನ ಪರೀಕ್ಷೆಗಳ ಆಧಾರ ಮಾಡಿಕೊಟ್ಟಿದ್ದೀನಿ. ಅಕ್ಷರಗಳ ಉತ್ಪತ್ತಿ, ಕಂಠ್ಯಾಕ್ಷರ, ಓಷ್ಠ್ಯಾಕ್ಷರ, ತಾಲವ್ಯಾಕ್ಷರ ಅಂತೇಳಿ ಕರಿತೀವಲ್ಲ, ಆ ಆಧಾರದ ಮೇಲೆ ಏನು ಮಾಡಿದ್ದಾರೆ ಹೇಳಿದ್ದಾರೆ. ಕಥಾ ಮೂದವು ಅಂತೇಳಿ ಒಂದು ಇದನ್ನು ಮಾಡಿ ಕಟ್ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನಾಮಪದಗಳು, ಗುಣವಾಚಕ, ಕ್ರಿಯಾಪದಗಳು, ಕಾಲಗಳು, ಪುರುಷಾರ್ಥಕಗಳು ಇಷ್ಟನ್ನು ಸೇರಿಸಿ ಒಂದೇ ಪ್ರಶ್ನೆ ಕೇಳಿದ್ದಾರೆ. ಗುಣವಾಚಕಗಳು ಸಪ್ರೇಟ್ ಟಾಪಿಕ್ ಇದೆ. ಸಕರ್ಮಕ ಅಕರ್ಮಕಗಳ ಮೇಲೆ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ, ಇದನ್ನು ಕೂಡ ಹೇಳಿದ್ದೀನಿ. ವಿದ್ಯಾರ್ಥಕ, ಸಂಭಾವನಾ ಇರ್ತಕ, ನಿಷೇಧಾರ್ಥಕ ಅವುಗಳ ಮೇಲೆ ಒಂದು ಪ್ರಶ್ನೆ ಇದೆ. ಸಮಾನಾರ್ಥಕ ಪದಗಳ ಮೇಲೆ 2 ಥರ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ, ಒಂದೇ ಥರ ಇಲ್ಲ. ಸಮಾನಾರ್ಥಕ ಪದದ ಮೇಲೆ 2 ರೀತಿ ಪ್ರಶ್ನೆ ಕೇಳಿದ್ದಾರೆ. ವಿರುದ್ಧಾರ್ಥಕ ಪದದ ಮೇಲೆ 2 ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ದೇಶೀಯ ಅನ್ಯದೇಶೀಯ ಪದಗಳ ಮೇಲೆ ಪ್ರಶ್ನೆಗಳಿದ್ದಾವೆ. ತತ್ಸಮ ತದ್ವಗಳ ಮೇಲೆ ಪ್ರಶ್ನೆಗಳಿದ್ದಾವೆ. ವಿಭಕ್ತಿ ಪ್ರತ್ಯಯ ಮತ್ತು ಪಲ್ಲಟ, ಇದನ್ನು ವಿಭಕ್ತಿ ಪ್ರತ್ಯಯಗಳು ಗೊತ್ತಾಗುತ್ತೆ ಸ್ನೇಹಿತರೆ, ಪಲ್ಲಟ ನಮ್ಗೆ ಗೊತ್ತಾಗೋದಿಲ್ಲ. ಅದನ್ನು ನಮ್ಮ ವಿಡಿಯೋದಲ್ಲಿ ಸಂಪೂರ್ಣ ವ್ಯಾಕರಣದಲ್ಲಿ ಕಟ್ಕೊಟ್ಟಿದ್ದೀನಿ. ಅಥವಾ ನೀವು ವಿಭಕ್ತಿ ಪ್ರತ್ಯಯ, ಅನಂತ ಜ್ಞಾನಧಾರೆ ವಿಭಕ್ತಿ ಪ್ರತ್ಯಯ ಅಂತ ನೀವು ಟೈಪ್ ಮಾಡಿ ಹೇಳಿದರೆ ಅಲ್ಲಿ ಬರುತ್ತೆ ನಿಮಗೆಲ್ಲ ಮಾಹಿತಿ. ನೋಡಿ, ನಿನ್ನೆ ಒಬ್ಬರು ಸ್ನೇಹಿತರು ಕಮೆಂಟ್ ಹಾಕಿದರು, ಸರ್ 3 ಸಲ ನೋಡಿದ್ದೀನಿ ಸರ್, ಅಷ್ಟು ಇದರಾಗಿದೆ ಈ ವಿಡಿಯೋ ಅಂತೇಳಿ. ಸಂಧಿಗಳು, ಅದರಲ್ಲಿ 2 ಥರ ಪ್ರಶ್ನೆ ಕೇಳಿದ್ದಾರೆ. 2 ಪ್ರಶ್ನೆ ಇದ್ದಾವೆ, 2 ಥರ ಬೇರೆ ಥರ ಇದ್ದಾವೆ. ಸಮಾಸಗಳ ಮೇಲೆ ಅದು ಕೂಡ 2 ಪ್ರಶ್ನೆಗಳಿದ್ದಾವೆ, 2 ಥರ ಪ್ರಶ್ನೆಗಳಿಗೆ ಕೇಳಿದ್ದಾರೆ, ಒಂದೇ ಥರ ಅಲ್ಲ, ಅದರಲ್ಲಿ ಡಿಫ್ರೆಂಟ್ ಕೇಳಿದ್ದಾರೆ. ನುಡಿಗಟ್ಟುಗಳ ಮೇಲೆ ಪ್ರಶ್ನೆ ಇದೆ. ಸುಮಾರು 700 ನುಡಿಗಟ್ಟುಗಳನ್ನ ಒಂದು ಕಡೆ ಕಟ್ಕೊಟ್ಟಿದ್ದೀನಿ ಸ್ನೇಹಿತರೆ. ನುಡಿಗಟ್ಟುಗಳು ನೋಡಿ. ಅರ್ಥಪೂರ್ಣ ವಾಕ್ಯ ರಚನೆ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಕರ್ತೃ, ಕರ್ಮ, ಕ್ರಿಯಾಪದ ಈ ಆಧಾರದ ಮೇಲೆ ವಾಕ್ಯಗಳನ್ನ ರಚನೆ ಮಾಡಬೇಕು. ಖಂಡಿತ ನೀವು ನಮ್ಮ ಸಂಪೂರ್ಣ ವ್ಯಾಕರಣವನ್ನು ನೋಡಿ ಸ್ನೇಹಿತರೆ, ಅದ್ಭುತವಾಗಿದೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಲೇಖನ ಚಿಹ್ನೆಗಳು ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಕನ್ನಡ ಸಾಹಿತ್ಯದ ಮೇಲೆ 5 ಪ್ರಶ್ನೆಗಳು. ಇತ್ತೀಚೆಗೆ ಹೇಳ್ತಾ ಇದ್ದೆ ಸ್ನೇಹಿತರೆ, ಸೇಮ್ ನಾನು ಪದೇ ಹೇಳೋಗಿದೆ. ಕನ್ನಡ ಸಾಹಿತ್ಯದ ಮೇಲೆ ಒಂದು ವಿಡಿಯೋವನ್ನು ಮಾಡಿದ್ದೀನಿ ನೋಡಿ. ಜೊತೆಗೆ 25 ಪ್ರಶ್ನೆಗಳ ಸಂಚಿಕೆ ಕೂಡ ಕಟ್ಕೊಟ್ಟಿದ್ದೀನಿ. ಅದ್ರ ಮೇಲೆ ಕೂಡ ಎಲ್ಲ ಪ್ರಶ್ನೆಗಳು ಕವರ್ ಆಗ್ತಾ ಇದ್ದಾವೆ. ಕೃತಿಗಳು ಮತ್ತು ಅದರ ಕಾಲಾನುಕ್ರಮ, ಒಂದಷ್ಟು ಕೃತಿಗಳನ್ನ ಕೊಟ್ಬಿಟ್ಟಿದ್ದಾರೆ. ಅವುಗಳನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತೇಳಿ ಕೇಳಿದ್ದಾರೆ, ಹಳಗನ್ನಡ ಕೃತಿಗಳಿಗೆ ಸಂಬಂಧಪಟ್ಟ ಹಾಗೆ. ಹೊಸಗನ್ನಡಕ್ಕೆ ಆದರೆ ಕೃತಿ ಮತ್ತು ಲೇಖಕರ ಸರಿಯಾದ ಹೊಂದಾಣಿಕೆ, ಕೃತಿಗಳನ್ನ ಕೊಟ್ಬಿಟ್ಟಿದ್ದಾರೆ, ಲೇಖಕರನ್ನ ಕೊಟ್ಟಿದ್ದಾರೆ, ಅವನು ಹೊಂದಾಣಿಕೆ ಮಾಡಬೇಕಾಗತ್ತೆ. ನೋಡ್ಕೊಳ್ಳಿ, ಏಕೆ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಅಷ್ಟು ಜನ ಲೇಖಕರನ್ನು ಕೂಡ ವಿಡಿಯೋಗಳನ್ನ ಮಾಡಿದ್ದೀನಿ ಸ್ನೇಹಿತರೆ. ಪಂಪನಿಂದ ಹಿಡಿದು ನಮ್ಮ ಗಿರೀಶ್ ಕಾರ್ನಾಡ್ ಅವರವರೆಗೂ ಕೂಡ, ಚಂದ್ರಶೇಖರ ಕಂಬಾರ ಅವರವರೆಗೂ ಕೂಡ ಒಂದಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ಹಾಗಾಗಿ ನೋಡಿ, ನಮ್ಮ ಸ್ನೇಹಿತರೊಬ್ಬರು ಹೇಗೆ ನೋಡ್ತಾ ಇದ್ದಾರೆ ಅಂತಂದರೆ ಅವ್ರು ಗೊಂದಲಕ್ಕೆ ಹೋಗ್ತಾ ಇಲ್ಲ. ನೀವೇನು ಮಾಡ್ಬಿಡ್ತೀರಿ, ಎಲ್ಲ ಚೌಚಬಾತ್ ಮಾಡ್ಕೊಂಬೇಡಿ. ಅವರಿಗೆಲ್ಲ ನನ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ, ಅವ್ರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಿದ್ದಂಥ ಒಂದು ಕಮೆಂಟನ್ನು ಹಾಕ್ತಾ ಇದ್ದಾರೆ ಅಷ್ಟೇ, ಜಾಸ್ತಿ ಏನಿಲ್ಲ. ಸರ್ ಇವತ್ತು ಈ ವಿಡಿಯೋ ನೋಡಿದೆ, ನನಗೆ ಇಷ್ಟ ಆಯಿತು ಸರ್, ಇವತ್ತು ಈ ವಿಡಿಯೋನ 3 ಸಲ ನೋಡಿದ್ದೀನಿ ಅಂತೇಳಿ ಕಮೆಂಟ್ ಮಾಡ್ತಾರೆ. ತುಂಬ ಹೊತ್ತೇನಿಲ್ಲ, ಎಲ್ಲ ಒಂದು 15 ನಿಮಿಷ 20 ನಿಮಿಷ ವಿಡಿಯೋಗಳಿದ್ದಾವೆ ವ್ಯಕ್ತಿ ಪರಿಚಯಗಳ ಮೇಲೆ. ನೋಡ್ಕೊಳ್ಳಿ, ಕವಿಕೃತಿ ಪರಿಚಯದ ಮೇಲೆ ನೋಡ್ತಾ ಹೋಗಿ. ಅವ್ರ ತಾಳ್ಮೆಗೆ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ. ಅವ್ರು ಖುಷಿ ಆಯಿತು ನನಗೆ, ಅವ್ರು ನೋಡ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ. ಎಲ್ಲ ಗೊಂದಲ ಮಾಡ್ಕೊಂಡ್ಬಿಡ್ತೀನಿ, ಯಾವುದು ಓದಬೇಕು ಅಂತೇಳಿ ಗೊಂದಲ ಆಗಬೇಡಿ. ಇವನು ನೋಡ್ತಾ ಹೋಗಿ, ನಿಮ್ಗೆ ಒಂದಷ್ಟು ಐಡಿಯಾ ಸಿಗ್ತಾ ಹೋಗುತ್ತೆ. ನೋಡಿ, ನೀವು ನಮ್ಮ ಕನಕದಾಸರ ವಿಡಿಯೋಗಳು, ಕವಿರಾಜ ಮಾರ್ಗ ವಿಡಿಯೋ ನೋಡಬೇಕು ನೀವು, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಏಳೆ ಛಂದಸ್ಸು ನೋಡಿ, ಛಂದಸ್ಸಿನ ಬಗ್ಗೆ ಗೊತ್ತು ನಮಗೆ. ಏಳೆ ಛಂದಸ್ಸು ಅಷ್ಟು ಗಮನವನ್ನು ಕೊಡೋದೇ ಇಲ್ಲ. ಈ ಏಳೆ ಛಂದಸ್ಸಿನ ಮೇಲೆ ವಿಡಿಯೋ ಇದೆ ಕೂಡ, ಅನಂತ ಜ್ಞಾನಧಾರೆ ಛಂದಸ್ಸು ಅಂತ ಹೊಡೀರಿ, ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಿಗೂ ಎಲ್ಲ ಮಾಹಿತಿ ಸಿಗುತ್ತೆ. ಷಟ್ಪದಿಗಳ ಮೇಲೆ ಪ್ರಶ್ನೆ ಇದೆ, ಅದನ್ನು ಕೂಡ ಹೇಳಿದ್ದೀನಿ. ಈ ಷಟ್ಪದಿಯಲ್ಲಿ ಕೇಳಿರೋ ಪ್ರಶ್ನೆ ನಮ್ಮ ವಿಡಿಯೋದಲ್ಲಿ ಇದೆ, ಸೇಮ್ ಇದೆ, ಏನು ಇದೇ ಇಲ್ಲ. ಏಕೆಂದರೆ ತುಂಬ ಪುಸ್ತಕಗಳನ್ನ ಅನಾಲಿಸಿಸ್ ಮಾಡಿ ಆ ವಿಡಿಯೋವನ್ನು ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ನೀವು ಸಂಪೂರ್ಣ ವ್ಯಾಕರಣದಲ್ಲಿ ಇಲ್ಲ, ಸಪ್ರೇಟ್ ವಿಡಿಯೋ ಇದೆ, ಷಟ್ಪದಿ ಅಂತಲೇ ನೋಡಿ. ಅಲಂಕಾರ, ದೃಷ್ಟಾಂತ ಅಲಂಕಾರ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ನನ್ನ ವಿಡಿಯೋಗಳನ್ನ ನೋಡಿ.
ಬರೀ ಎಕ್ಸಾಂಪಲ್ ನೋಡ್ಕೊಂಡು ಹೋಗ್ಬೇಡಿ, ಮೀನಿಂಗನ್ನು ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ, ಅರ್ಥವನ್ನು ನೋಡ್ಕೊಳ್ಳಿ ಅಂತ ಸಾಕಷ್ಟು ಸಲ ಹೇಳಿದ್ದೀನಿ. ಆ ದೃಷ್ಟಾಂತ ಅಲಂಕಾರದ ಮೀನಿಂಗ್ ಕೇಳಿದ್ದಾರೆ, ಅರ್ಥ ಆಯ್ತಲ್ಲ. ಹಾಗಾಗಿ ನೋಡ್ತಾ ಹೋಗಿ. ಟಾಲೆಮಿ ಏನು ಗ್ರೀಕ್ ಸಂಬಂಧಪಟ್ಟಂಥ ಈತ. ಇವರು ಹೇಳ್ತಾರೆ ಭೂಕೇಂದ್ರ ಸಿದ್ಧಾಂತವನ್ನು ಹೇಳಿದಂಥವ್ರು ಟಾಲೆಮಿ. ಅಂದರೆ ಸೌರವ್ಯೂಹಕ್ಕೆ ನಮ್ಮ ಬ್ರಹ್ಮಾಂಡ ಇದೆ ಅದಕ್ಕೆಲ್ಲ ಕೇಂದ್ರ ಭೂಕೇಂದ್ರ ಅಂತ ಹೇಳಿದಂಥವ್ರು ಟಾಲೆಮಿ. ಅದಾದಮೇಲೆ ಸೂರ್ಯಕೇಂದ್ರ ಸಿದ್ಧಾಂತ ಕೋಪರ್ನಿಕಸ್ ಹೇಳ್ತಾರೆ. ಕೋಪರ್ನಿಕಸ್ಗಿಂತ ಮುಂಚೆನೇ ನಮ್ಮ ಆರ್ಯಭಟ ಹೇಳಿರ್ತಾರೆ. ಇವೆಲ್ಲ ವಿಚಾರಗಳು ಬನ್ನಿ. ಟಾಲೆಮಿ ನಮ್ಮ ದೇಶಕ್ಕೆ ಪ್ರವಾಸ ಬಂದಂಥ ಸಂದರ್ಭದಲ್ಲಿ ಕರ್ನಾಟಕದ ಊರುಗಳ ಹೆಸರುಗಳನ್ನ ಹೇಳಿದಾರಂತೆ ಹಳಗನ್ನ ಅವರ ಭಾಷೆಯಲ್ಲಿ. ಆ ಊರುಗಳನ್ನ ಇವತ್ತಿನ ಹೆಸರುಗಳಿಗೆ ನಾವು ಮ್ಯಾಚ್ ಮಾಡಬೇಕು. ಮ್ಯಾಚ್ ದ ಫಾಲೋವಿಂಗಲ್ಲಿ ಕೇಳಿದ್ದಾರೆ. ಕುವೆಂಪು ತಂತ್ರಾಂಶ ಕಂಪ್ಯೂಟರ್ ಇದಕ್ಕೆ ಸಂಬಂಧಪಟ್ಟಿದ್ದು ಕುವೆಂಪು ಯೂನಿವರ್ಸಿಟಿ, ಇದು ಕುವೆಂಪು ತಂತ್ರಾಂಶ ಅಂತೇಳಿ ಒಂದು ಇದ್ರಲ್ಲಿ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಇದೆ. ಶ್ರವಣಬೆಳಗೊಳದ ಶಾಸನದ ಚಿತ್ರಣವನ್ನು ಕೊಟ್ಟಿದ್ದಾರೆ. ಆ ಚಿತ್ರ ಯಾರ್ದು ಅಂತೇಳಿ, ಶಾಸನದಲ್ಲಿರ್ತಕ್ಕಂಥ ಚಿತ್ರ ಯಾರ್ದು ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ನೆಕ್ಸ್ಟು ಭಾಷಿಕ ಬೆಳವಣಿಗೆಯ ಪರಿಭಾಷೆ. ನೋಡಿ, ನಿಮಗೆ ಇದು ಸಾಮಾನ್ಯ ನಿಮ್ಗೆ ಯಾವ ವಿಡಿಯೋದಲ್ಲೂ ಅಷ್ಟಾಗಿ ಸಿಗೋದೇ ಇಲ್ಲ ಸ್ನೇಹಿತರೆ, ಓಕೆನಾ. ಇದನ್ನು ನಾವೇನು ಮಾಡಿದ್ದೀವಿ, ನಮ್ಮ 25 ಪ್ರಶ್ನೆಗಳ ಸಂಚಿಕೆಯಲ್ಲಿ ಈ ವಿಚಾರ ಹೇಳಿದ್ದೀವಿ. ಹಾಗಾಗಿ ಸ್ನೇಹಿತರೆ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಅಟ್ಲೀಸ್ಟ್ ಒಂದೊಂದು ವಿಡಿಯೋಯಿಂದ ಒಂದೋ ಎರಡೋ ಅನುಕೂಲ ಆಗ್ಬಹುದು, ಆಗೋದಿಲ್ಲ ಅಂತ ಹೇಳಲ್ಲ, ಅದೇ ಆಗುತ್ತೆ ಅಂತಲೂ ಹೇಳೋದಿಲ್ಲ, ಆಗಬಹುದು. ಈ ಭಾಷಿಕ ಬೆಳವಣಿಗೆ ಪರಿಭಾಷೆ ಏನು ಅಂತೇಳಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ನೋಡಿ ನಿಮಗೆ ಗೊತ್ತಾಗುತ್ತೆ. 25 ಪ್ರಶ್ನೆಗಳ ಸಂಚಿಕೆಯಲ್ಲಿ ಟೆಲಿಗ್ರಾಮ್ ಗ್ರೂಪ್ ಅಥವಾ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿರ್ತೀನಿ. ಒಂದಷ್ಟು ಆಸಕ್ತಿ ಇರೋರು, ನಮ್ಮ ವಿಡಿಯೋಗಳ ಮಹತ್ವ ಗೊತ್ತಿರೋರು ಖಂಡಿತ ನೋಡಿರ್ತೀರಿ ಅಂತ ಭಾವಿಸ್ತಾ, ಇದಾದಮೇಲೆ ಇಂಗ್ಲೀಷ್ಗೆ ಹೋಗೋಣ ಬನ್ನಿ. 35 ಪ್ರಶ್ನೆಗಳು ಕನ್ನಡ ಅರ್ಥ ಆಗ್ತದೆ. ಇನ್ನು ಇಂಗ್ಲೀಷ್ಗೆ ಹೋಗೋಣ. ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸ್, ಇದರಲ್ಲಿ ಸಿಂಪಲ್ ಸೆಂಟೆನ್ಸ್ ಅಂತ ಬರುತ್ತೆ. ಆ ಥರದಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕಾಗತ್ತೆ, ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಆ ಸೆಂಟೆನ್ಸ್ ಮೇಲೆ ಒಂದು ಪ್ರಶ್ನೆ ಇದೆ. ಪ್ರಿಪೋಸಿಷನ್, ಅದನ್ನು ಮ್ಯಾಚ್ ದ ಫಾಲೋವಿಂಗಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇವೆಲ್ಲ ಕಾಮನ್ ಸ್ನೇಹಿತರೆ. ಇವತ್ತು ನೀವು ವಿಲೇಜ್ ಅಕೌಂಟೆಂಟ್ ತೊಗೊಳ್ಳಿ, ಟೀಚರ್ ರಿಕ್ರೂಟ್ಮೆಂಟ್ ತೊಗೊಳ್ಳಿ, SDA FDA ತೊಗೊಳ್ಳಿ, ಇವನ್ನೆಲ್ಲ ನೀವು ಅರಗಿಸ್ಕೊಳ್ಬೇಕು. ಜಾಬ್ ನಿಮ್ಗೆ ಮಾಡ್ಕೊಳ್ಬೇಕು ಅಂದರೆ ಒಂದಷ್ಟು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಕಷ್ಟ ಆಗುತ್ತೆ. ನೀವು ಇಂಗ್ಲೀಷು ಕಂಪ್ಯೂಟರ್ನ ಫೇಸ್ ಮಾಡಿಬಿಟ್ರಿ ಅಂದರೆ ಆರಾಮಾಗಿ ಜಾಬನ್ನು ಮಾಡ್ಕೊಳ್ಬೋದು. ನಿಮಗೆಲ್ಲ ನಾಲೆಡ್ಜ್ ಇರುತ್ತೆ, ಇಂಗ್ಲೀಷು ಕಂಪ್ಯೂಟ್ರಲ್ಲಿ ಬಿದ್ದೋಗ್ಬಿಡ್ತೀರಿ. ಹಾಗಾಗಿ ಇದ್ರ ಕಡೆ ಗಮನವನ್ನು ಕೊಡಿ. ನಾನು ಹಿಡಿಯಾಗಿ ಕಟ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ. ಪ್ರಿಪೋಸಿಷನ್ ಮೇಲೆ ಪ್ರಶ್ನೆ ಇದೆ, ಪ್ರೊನೌನ್ ಮೇಲೆ ಪ್ರಶ್ನೆ ಇದೆ, ಜಂಬಲ್ ಸೆಂಟೆನ್ಸ್ ಅದನ್ನು ರೀಅರೇಂಜ್ ಮಾಡಬೇಕಾಗತ್ತೆ. ಅಂದರೆ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿ ಅಂತೀವಲ್ಲ ಅದೇನೇ ಆ ರೀತಿ. ನೆಕ್ಸ್ಟು ಪ್ರಿಪೋಸಿಷನ್ ಆ್ಯಂಡ್ ಕಂಜಕ್ಷನ್ ಮೇಲೆ ಪ್ರಶ್ನೆಗಳಿದ್ದಾವೆ. ಕ್ವಶನ್ ಟ್ಯಾಗ್ ಇದ್ರ ಮೇಲೆ 2 ಪ್ರಶ್ನೆ ಬಂದಿದ್ದಾವೆ, 2 ಥರ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಚೇಂಜ್ ಸ್ಟೇಟ್ಮೆಂಟ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚು, ಡೈರೆಕ್ಟ್ ಸ್ಪೀಚು, ಇಂಡೈರೆಕ್ಟ್ ಸ್ಪೀಚು, ಈ ಥರ ಸ್ಪೀಚ್ಗಳು ಬರುತ್ತಲ್ಲ ಅದರ ಮೇಲೆ 2 ಪ್ರಶ್ನೆಗಳು, 2 ಥರ ಪ್ರಶ್ನೆ ಕೇಳಿದ್ದಾರೆ. ಪ್ರಿಫಿಕ್ಸು ಇದನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳಿದ್ದಾರೆ. ಇನ್ನು ಪ್ರಿಪೋಸಿಷನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅದ್ರ ಮೇಲೂ ಕೂಡ ಇಲ್ಲೂ ಕೂಡ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಇಲ್ಲ ಮತ್ತೆ 2 ಪ್ರಶ್ನೆಗಳನ್ನ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳಿದ್ದಾರೆ. ನೋಡಿ ಪ್ರಿಪೋಸಿಷನಲ್ಲಿ ನೋಡ್ಕೊಳ್ಳಿ. ಸ್ಪೆಲ್ಲಿಂಗ್ ಕರೆಕ್ಷನ್ ಫಿಲ್ ಇನ್ ದ ಬ್ಲ್ಯಾಂಕ್ಸು 4 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ. ಸ್ಪೆಲ್ಲಿಂಗ್ ಕರೆಕ್ಷನ್ ಮಾಡುವಂಥ ವಿಚಾರದಲ್ಲಿ ನಾವು ಓದೋದಕ್ಕೆ ಹೋಗೋದಿಲ್ಲ, ನಮ್ಗೆ ಅರ್ಥ ಆಗೋದಿಲ್ಲ ಅಂತೇಳಿ ಖಂಡಿತ ಕೆಲಸವನ್ನು ಮಾಡಬೇಡಿ. ಅರ್ಥ ಮಾಡ್ಕೊಂಡು ಓದಿ. ಸ್ಪೆಲ್ಲಿಂಗ್ ಕರೆಕ್ಷನ್ನು, ಪ್ರಿಪೋಸಿಷನ್ನು ತಿಳ್ಕೊಳ್ಳಿ. ಇವನ್ನೆಲ್ಲ ಸ್ವಲ್ಪ ಮರ್ತೋಗುವಂಥ ಸಾಧ್ಯತೆಗಳು ಆಗೋಗುತ್ತೆ, ಏನು ಎತ್ತ ಅಂತೇಳಿ. ಅದರಲ್ಲೂ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಸ್ವಲ್ಪ ಇದ್ರ ಕಡೆ ಗಮನವನ್ನು ಕೊಡಿ. ವರ್ಬ್ಸ್ ಬಗ್ಗೆ, ಫ್ರೇಸಲ್ ವರ್ಬ್ಸ್ ಬಗ್ಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ 2 ಪ್ರಶ್ನೆಗಳು ಬಂದಿದ್ದಾರೆ. ಪ್ಯಾಸಿವ್ ವಾಯ್ಸ್ ವಿತ್ ದ ಕರೆಕ್ಟ್ ವರ್ಡ್ ಫಾರ್ಮ್, ಪ್ಯಾಸಿವ್ ವಾಯ್ಸ್ ಆಕ್ಟಿವ್ ವಾಯ್ಸ್ ಬರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಹೇಗೆ ಅಂತೇಳಿ ಅದನ್ನು ನೋಡ್ಕೊಳ್ಳಿ. ಕರೆಕ್ಟ್ ವರ್ಡ್ ಯೂಸೇಜ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಯಾವ ವರ್ಡ್ಗಳನ್ನ ಯೂಸ್ ಮಾಡಬೇಕಂತೇಳಿ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಇಡಿಯಂ ಫ್ರೇಸಸ್ ಅಂದರೆ ಈ ನುಡಿಗಟ್ಟುಗಳು ಅಂತ ಬರುತ್ತಲ್ಲ ಸ್ನೇಹಿತರೆ, ಅದರ ಮೇಲೆ 2 ಥರ ಪ್ರಶ್ನೆಗಳನ್ನ ಕೇಳಿಬಿಟ್ಟಿದ್ದಾರೆ. ಒಂದು ಕೊಟ್ಟು ಮೀನಿಂಗ್ ಕೇಳಿದ್ದಾರೆ, ಒಂದು ಮೀನಿಂಗ್ ಕೊಟ್ಟು ಅದಕ್ಕೆ ಏನಂತ ಹೇಳಿ ಕರೀತಾರೆ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ನುಡಿಗಟ್ಟುಗಳು ಸೇಮ್, ಅದನ್ನು ನೋಡ್ಕೊಳ್ಳಿ. ಎರರ್ ಸ್ಪಾಟಿಂಗ್ ಅಂದರೆ ಎಲ್ಲಿ ತಪ್ಪಾಗಿದೆ ಈ ವಾಕ್ಯದಲ್ಲಿ ಅಂತ ಕೇಳ್ತಾರಲ್ಲ ಆ ಥರ ಪ್ರಶ್ನೆಗಳಿದ್ದಾರೆ. ಅಂಟೋನಿಮ್ಸ್ ಸಿನೋನಿಮ್ಸ್ ಅಂದರೆ ವಿರುದ್ಧಾರ್ಥಕ ಪದಗಳು, ಸಮಾನಾರ್ಥಕ ಪದಗಳ ಮೇಲೆ ಪ್ರಶ್ನೆಗಳಿದ್ದಾವೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಮೇಲೆ ಒಂದು ಪ್ರಶ್ನೆ ಬಂದಿದ್ದಾವೆ. ವರ್ಡ್ ಮೀನಿಂಗ್ ಅರ್ಥದ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ. ಪ್ಯಾಸೇಜ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಂದಿದ್ದಾವೆ. ನೆಕ್ಸ್ಟ್ ಒನ್ ವರ್ಡ್ ಡಿಸ್ಕ್ರಿಪ್ಷನ್, ವರ್ಡ್ ಮೀನಿಂಗನ್ನು ಬರೀಬೇಕಾಗುತ್ತೆ. ಒನ್ ವರ್ಡ್ ಡಿಸ್ಕ್ರಿಪ್ಷನ್ ಇದರಲ್ಲಿ. ಟೆನ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಟೆನ್ಸ್ಗಳ ಮೇಲೆ, ಕಾಲಗಳ ಮೇಲೆ ಪ್ರಶ್ನೆ ಬಂದಿದ್ದಾವೆ. ವೊಕ್ಯಾಬ್ಯುಲರಿ ಮೀನಿಂಗ್ ಕಂಟೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್ ಮೇಲೆ ವೊಕ್ಯಾಬ್ಯುಲರಿ ಮೇಲೆ ಒಂದು ಪ್ರಶ್ನೆ ಇದೆ. ನೆಕ್ಸ್ಟು ಪ್ಯಾರಾ ಜಂಬಲ್ ಅರೇಂಜ್ಮೆಂಟ್ ಅಂದರೆ ಒಂದು ಪ್ಯಾರಾವನ್ನು ಕೊಟ್ಬಿಟ್ಟಿರ್ತಾರೆ, ಅದನ್ನು ನಾವೇನು ಕನ್ನಡದಲ್ಲಿ ನೋಡ್ತಾ ಹೋಗ್ತೀವಿ, ಹಿಂದೆ ಮುಂದೆ ಮಾಡಿರ್ತಾರೆ ಸೆಂಟೆನ್ಸ್ಗಳನ್ನ, ಅದನ್ನು ಒಂದು ಪ್ಯಾರಾವನ್ನು ನೋಡೋಕೆ ಕರೆಕ್ಟ್ ಮಾಡಿ ಕೊಡಬೇಕಾಗುತ್ತೆ. ಇದಿಷ್ಟು ಕೂಡ ಇಂಗ್ಲೀಷ್ ಮೇಲೆ ಬಂದಿರುವಂಥ ಪ್ರಶ್ನೆಗಳು. ಏನು ಮಾಡಿ ಅಂದರೆ ನೀವು SDA FDA ಇದರಲ್ಲೆಲ್ಲ ನಡೆಸಿರ್ತಕ್ಕಂಥ ಒಂದಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ನೋಡಿ ಸೇಮ್ ಕನ್ನಡ ಗ್ರಾಮರ್ ಹೇಗೋ ಈ ಇಂಗ್ಲೀಷ್ ಗ್ರಾಮರನ್ನು ನೀವು ಇವತ್ತಿಗೆ ಅರ್ಥ ಮಾಡ್ಕೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. ಒಂದು ಕಡೆಯಿಂದ ಕೂತು ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಕೂಡ ಅರ್ಥ ಮಾಡ್ಕೊಳ್ಳೋ ಥರ ವಿಡಿಯೋಗಳಿರುತ್ತಲ್ಲ
ಆ ಥರದ್ದನ್ನು ನೋಡಿ ಅಥವಾ ಆ ಥರ ಟೆಕ್ಸ್ಟ್ ಬುಕ್ಕನ್ನು ನೋಡಿ ನೀವು ಇದನ್ನು ಇಂಗ್ಲೀಷನ್ನು ಅರ್ಥ ಮಾಡ್ಕೊಳ್ಳಿ. ಇದಾದ ನಂತರ ಕಂಪ್ಯೂಟ್ರಿಗೆ ಹೋಗೋಣ ಬನ್ನಿ. ಓಕೆನಾ, ಕಂಪ್ಯೂಟರ್ ಮೇಲೆ ಏನೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ ನೋಡ್ತಾ ಹೋಗೋಣ. ಜೊತೆಗೆ ಸ್ನೇಹಿತರೆ, ಕಂಪ್ಯೂಟರ್ ಸ್ವಲ್ಪ ಡೆಪ್ತ್ ಕ್ವಶನ್ಗಳು ತುಂಬ ಕೇಳ್ತಾ ಇದ್ದಾರೆ. ಮೇನ್ ಕ್ವಶನ್ ಕೇಳೋದನ್ನೇ ಬಿಟ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. 2024 ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಜೊತೆಗೆ SDA FDA ನಮ್ಮ ಟೀಚರ್ ರಿಕ್ರೂಟ್ಮೆಂಟಲ್ಲೂ ಕೂಡ ಕಂಪ್ಯೂಟರ್ ಇದೆ. ಹಾಗಾಗಿ ಅಲ್ಲೂ ಕೂಡ ಒಂದಷ್ಟು ವಿಡಿಯೋಗಳನ್ನ ಇವತ್ತು ನಾಳೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವನ್ನು ಕೂಡ ನೋಡಿ, ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಮೆಮೊರಿ ವೇಗ ಅದನ್ನು ನಾವು ಇದ್ರ ಮೇಲೆ ಮೆಮೊರಿ ಮೇಲೆ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ರ್ಯಾಮು, ಶಾರ್ಟ್ ಟೈಮ್ ಮೆಮೊರಿ, ಈ ಥರ ಮೆಮೊರಿಗಳು ಬರುತ್ತಲ್ಲ, ಅದ್ರ ಮೇಲೆ ಅದ್ರ ವೇಗ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ನೆಕ್ಸ್ಟು ಇಂಟರ್ಪ್ರಿಟರ್, ಭಾಷಾಂತರ, ಇಂಟರ್ಪ್ರಿಟರ್ ಚೆನ್ನಾಗಿ ನೋಡ್ಕೊಳ್ಳಿ. ಇದ್ರ ಎಲ್ಲ ಪರೀಕ್ಷೆಗಳಲ್ಲಿ ಇದ್ರ ಮೇಲೆ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರ್ತದೆ, ಭಾಷಾಂತರ, ಇಂಟರ್ಪ್ರಿಟರ್. ನೆಕ್ಸ್ಟು ಡಿಜಿಟಲ್ ಟೂಲ್ಸ್ ಮತ್ತು ಕ್ಲೌಡ್ ಕಂಪ್ಯೂಟಿಂಗ್, ಮ್ಯಾಚ್ ದ ಫಾಲೋಯಿಂಗ್ ಅಂತ ಬರುತ್ತೆ. ಇದರಲ್ಲಿ ಡಿಜಿಟಲ್ ಟೂಲ್ ಯಾವುದು, ಅದು ಕ್ಲೌಡ್ ಕಂಪ್ಯೂಟಿಂಗ್ ಯಾವುದು ಅಂತೇಳಿ ಮ್ಯಾಚ್ ದ ಫಾಲೋಯಿಂಗ್ ಇದೆ. ನೆಕ್ಸ್ಟು ವಿಸ್ತರಿಸಿ ಬರೆಯಿರಿ, ಅಬ್ರಿವೇಷನ್ ಕೇಳಿದ್ದಾರೆ, EDVAC ಅಂತೇಳಿ. ಇದರ ಸಾಕಷ್ಟು ವಿಚಾರಗಳು ನಮ್ಮ GPS ಪೇಪರಲ್ಲಿ ಇವತ್ತು ನಾಳೆ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ಇದೆ ನೋಡ್ಕೊಳ್ಳಿ. ಜನ್ರೇಷನ್ ಆಫ್ ಕಂಪ್ಯೂಟರ್, VLIC ತಂತ್ರಜ್ಞಾನ, ICA ಬಳಕೆ ಫಸ್ಟ್ ಜನ್ರೇಷನ್ನ, ಸೆಕೆಂಡ್ ಜನ್ರೇಷನ್ನ, ಥರ್ಡ್ ಜನ್ರೇಷನ್ ಕಂಪ್ಯೂಟರ್ ಎಲ್ಲ ಬಳಸೋದ್ವಾ ಅಂತೇಳಿ ಪ್ರಶ್ನೆ ಬಂದಿದೆ. ಇನ್ನು ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ಕಂಪ್ಯೂಟರ್ ಸೆಕ್ಯೂರಿಟಿ ಮೇಲೆ ಒಂದಷ್ಟು ಪ್ರಶ್ನೆಗಳು ಬಂದಿದ್ದಾರೆ. ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್, ಇದ್ರ ಮೇಲೆ ಕಂಪ್ಯೂಟರ್ ನೆಟ್ವರ್ಕ್ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ, ಅದ್ರ ಮೇಲೆ ಕೇಳಿದ್ದಾರೆ. ಸಿಸ್ಟಮ್ ಸಾಫ್ಟ್ವೇರ್, ಮ್ಯಾಚ್ ದ ಮೀನಿಂಗ್ ಬಗ್ಗೆ ಕೇಳಿದ್ದಾರೆ, ಸಿಸ್ಟಮ್ ಸಾಫ್ಟ್ವೇರ್ ಬಗ್ಗೆ. ವರ್ಕ್ಶೀಟ್, ಫಾರ್ಮುಲಾ ಹಾಕುವಂಥದ್ದು ಎಲ್ಲಿ, ಎಕ್ಸೆಲಲ್ಲಿ ಫಾರ್ಮುಲಾ ಹಾಕೋದು ಯಾವ ಕೀಗಳನ್ನ ಬಳಸ್ತೀವಿ ಅಂತ ಹೇಳಿ ಒಂದು ಪ್ರಶ್ನೆ ಕೇಳಿದ್ದಾರೆ. ವರ್ಡ್ ಪ್ರೊಸೆಸರ್, ಸ್ವಲ್ಪ ಡೆಪ್ತ್ ಆಯಿತು ಸ್ನೇಹಿತರೆ ಕಂಪ್ಯೂಟ್ರು, ಬಟ್ ಏನು ಮಾಡೋಕ್ಕಾಗಲ್ಲ, ತಿಳ್ಕೊಳ್ಳೇಬೇಕು. ನಾವು ಯಾಕೆ ಈ ರೀತಿ ಪ್ರಶ್ನೆ ಕೇಳಿದ್ದೀರಾ ಅಂತ ಹೇಳೋಕ್ಕಾಗೋದಿಲ್ಲ. ಸ್ವಲ್ಪ ಡೆಪ್ತ್ ಪ್ರಶ್ನೆಗಳು ಬರ್ತಿದ್ದಾವೆ. ಬೇಸಿಕ್ ಕಂಪ್ಯೂಟರ್ 12 ಜೊತೆ ಕೇಳಿಕೊಂಡಿದ್ರೆ ಸಾಕಾಗಿರ್ತಾಯಿತ್ತು, ಆದರೂ ಸ್ವಲ್ಪ ಏನು ಮಾಡೋಕ್ಕಾಗೋದಿಲ್ಲ, ಓದ್ಕೊಳ್ಳೇಬೇಕು. ವರ್ಡ್ ಪ್ರೊಸೆಸರ್ ಮೇಲಿದೆ. ಸೈಬರ್ ಸೆಕ್ಯೂರಿಟಿ, ಡಿಜಿಟಲ್ ಸೆಕ್ಯೂರಿಟಿ, ಡಿಜಿಟಲ್ ಸಿಗ್ನೇಚರ್ ಬರುತ್ತಲ್ಲ ಇವತ್ತಿಗೆ, ಅದ್ರ ಮೇಲೆ ಒಂದು ಪ್ರಶ್ನೆಗಳು ಬಂದಿದ್ದಾವೆ. ಇದು ಕೂಡ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಈ ಥರ ಪ್ರಶ್ನೆಗಳು. IP ಅಡ್ರೆಸ್ ಬರುತ್ತೆ, ಅದರಲ್ಲಿ ಎಷ್ಟು ಡಿಜಿಟ್ಗಳನ್ನೆಲ್ಲ ಯೂಸ್ ಮಾಡಬೇಕು ಅಂತೇಳಿ IP ಅಡ್ರೆಸ್ ಮೇಲೆ 2 ಪ್ರಶ್ನೆಗಳು ಬಂದಿವೆ. ಫೈಲ್ ನೇಮ್, ಒಂದು ಫೈಲ್ಗೆ ನೇಮ್ ಕೊಡಬೇಕಾದ್ರೆ ಗರಿಷ್ಠ ಎಷ್ಟು ಕ್ಯಾರೆಕ್ಟರ್ಗಳು ಇರಬೇಕು ಅಂತೇಳಿ ಒಂದು ಪ್ರಶ್ನೆ ಬಂದಿದೆ ನೋಡಿ. ಇವೆಲ್ಲ ಗೊತ್ತೇ ಇರೋದಿಲ್ಲ ನಮಗೆ, ಇವನು ಕೂಡ ತಿಳ್ಕೊಳ್ಬೇಕಾಗತ್ತೆ. ನೆಟ್ವರ್ಕ್ ಸೆಕ್ಯೂರಿಟಿ, MTT ಅಂತೇಳಿ ಅದ್ರ ಮೇಲೆ ಒಂದು ಪ್ರಶ್ನೆ ಇದೆ. ಇದಾದ ನಂತರ ROM ರೋಮ್ ಟೈಪ್ಸ್, ಟ್ರೂ ಸ್ಟೇಟ್ಮೆಂಟ್, ಅದರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅಲ್ಲಿ ಯಾವುದು ಅಂತೇಳಿ ರೋಮ್ ಬಗ್ಗೆ ಬರೀಬೇಕಾಗತ್ತೆ. ನೆಕ್ಸ್ಟು ಆಪರೇಟಿಂಗ್ ಸಿಸ್ಟಮ್, OS ಅಂತ ಹೇಳಿ ಕರಿತೀವಲ್ಲ, ಅದರಲ್ಲಿ ಕೋರ್ ಅಂತೇಳಿ ಬರುತ್ತೆ. ಕೋರ್ ಅಂದರೆ ಏನು ಆಪರೇಟಿಂಗ್ ಸಿಸ್ಟಮಲ್ಲಿ ಅಂತೇಳಿ ಪ್ರಶ್ನೆ ಬಂದಿದ್ದಾರೆ. ಎಂಟಿಟಿ ರಿಲೇಷನ್ಶಿಪ್ಪು, ER ಅಂದರೆ ಏನು, ಅಲ್ಲೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ, ಡಯಾಗ್ರಾಮ್ ಸಿಂಬಲನ್ನು ಕೊಟ್ಬಿಟ್ಟು ಅದರಲ್ಲಿ ಏನೇನು ಅಂತೇಳಿ ಗುರುತಿಸ್ಬೇಕಾಗುತ್ತೆ. IT ಫಂಡಮೆಂಟಲ್ ಕರೆಕ್ಟ್ ಸ್ಟೇಟ್ಮೆಂಟ್, ಕಂಪ್ಯೂಟರ್ ಮೂಲಭೂತ ಜ್ಞಾನ ಮತ್ತು ಹೇಳಿಕೆಗಳು, ಅದ್ರ ಮೇಲೆ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಬಿಟ್ಟು ಪ್ರಶ್ನೆ ಕೇಳಿದ್ದಾರೆ. IT ಆ್ಯಕ್ಟ್ ಬಗ್ಗೆ 2000 ಸೆಕ್ಷನ್ 65 ಏನು ಹೇಳುತ್ತೆ ಅಂತೇಳಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಾರ್ಡ್ವೇರ್ ಡಿವೈಸು, ಮೆಮೊರಿ ಟೈಪು, ಮ್ಯಾಚ್ ದ ಫಾಲೋವಿಂಗ್ ಕೇಳಿದ್ದಾರೆ, ಹಾರ್ಡ್ವೇರ್ ಡಿವೈಸ್ಗಳು ಮತ್ತು ಮೆಮೊರಿ ಟೈಪ್ ಬಗ್ಗೆ. ನೆಕ್ಸ್ಟು ಡಾಟಾ ಬೇಸ್ ವ್ಯೂಸ್, ಸ್ಟೇಟ್ಮೆಂಟ್ ಟ್ರೂ ಆರ್ ಫಾಲ್ಸ್ ಬಗ್ಗೆ ಅದ್ರ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ನೆಕ್ಸ್ಟು ಅಟ್ರಿಬ್ಯೂಟ್ ಚಾರ್ಟ್ ಅಂತೇಳಿ ಅದ್ರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟು ಬೇಸ್ ಕನ್ಸರ್ವೇಷನ್, ಒಕ್ಟಲ್ ಟು ಡೆಸಿಮಲ್ ಪದ್ಧತಿ ಅಂತೇಳಿ ಬರುತ್ತಲ್ಲ, ಅದ್ರ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ನಂಬರ್ ಸಿಸ್ಟಮ್, ಅದ್ರ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ, ಕರೆಕ್ಟ್ ಸ್ಟೇಟ್ಮೆಂಟ್ ಮಾಡಿ ಅಂತೇಳಿ. OSI ಮಾಡೆಲ್ ಡಾಟಾ ಯೂನಿಟ್ಸ್, ಮ್ಯಾಚ್ ದ ಫಾಲೋವಿಂಗ್, ಅದರಲ್ಲಿ 2 ಥರ ಪ್ರಶ್ನೆಗಳು ಬಂದಿದ್ದಾವೆ. ಡಾಟಾಬೇಸ್ ನಾರ್ಮಲೈಸೇಷನ್, ಮ್ಯಾಚ್ ದ ಫಾಲೋವಿಂಗ್, ಅದ್ರ ಮೇಲೂ ಕೂಡ ಪ್ರಶ್ನೆ ಬಂದಿದ್ದಾವೆ. ಟ್ರಾನ್ಸ್ಮಿಷನ್ ಮೀಡಿಯಾ ಕೇಬ್ಲಿಂಗ್ ಟೈಪ್ಸ್, ಮ್ಯಾಚ್ ದ ಫಾಲೋವಿಂಗ್, ಇದ್ರ ಮೇಲೂ ಕೂಡ ಏನು ಮಾಡಿದ್ದಾರೆ, ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸ್ವಲ್ಪ ಎಲ್ಲ ತುಂಬ ಡೆಪ್ತ್ ಆಗೋಯ್ತು ಸ್ನೇಹಿತರೆ ಈ ಕಂಪ್ಯೂಟ್ರು. ಹಂಗಾಗಿ ಏನು ಮಾಡೋಕ್ಕಲ್ಲ, ಸ್ವಲ್ಪ ಕಂಪ್ಯೂಟರ್ ಸೈನ್ಸ್ ಓದಿರೋರ್ಗಾದರೆ ತುಂಬ ಡಿಗ್ರಿ ಲೆವೆಲಲ್ಲಿ ಅನುಕೂಲ ಆಗುತ್ತೆ. ಬರೀ PUC ನಾಲೆಡ್ಜ್ ಅವ್ರಿಗೆ ಸ್ವಲ್ಪ ಏನಾದ್ರು PUC ಲೆವೆಲಲ್ಲಿ ಸ್ವಲ್ಪ ಕಂಪ್ಯೂಟರ್ ಓದಿದರೆ ಸರಿ, ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೋಡ್ಕೊಳ್ಳಿ, ಇದನ್ನು ಒಂದು ಇದರಲ್ಲಿ ಆಗೋದಿಲ್ಲ. ಹಾಗಾಗಿ ಒಂದಷ್ಟು ನಿಮ್ಗೆ ಐಡಿಯಾ ಬರೋದಕ್ಕೆ ಏನು ಮಾಡಿದ್ದೀನಿ, ಕಂಟೆಂಟ್ ವಾರನೇ ಕಟ್ಕೊಟ್ಬಿಟ್ಟಿದ್ದೀನಿ. ಮೆಮೊರಿ ಅಂದರೆ ಮೆಮೊರಿ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತೇಳಿ ನಾನು ನಮ್ಮ ಟೀಚರ್ ರಿಕ್ರೂಟ್ಮೆಂಟ್ ಪೇಪರಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಕೂಡ SDFD ಎಲ್ಲ ಒಂದು ಕಡೆ ಮಾಡಿಕೊಟ್ಟಿರ್ತೀನಿ, ಎಕ್ಸಾಮ್ ಆಗೋದ್ರೊಳಗಡೆ ನೋಡ್ತಾ ಇರಿ. ಇವನ್ನೆಲ್ಲ ರೋಮ್ ಅಂದರೆ ಮೆಮೊರಿ ಬಗ್ಗೆ ಇವೆಲ್ಲ ಒಂದೇ ಕಡೆ ಕೊಟ್ಬಿಟ್ಟಿದ್ದೀನಿ. ಸಾಫ್ಟ್ವೇರ್ ಅಂದರೆ ಸಾಫ್ಟ್ವೇರು, ಹಾರ್ಡ್ವೇರ್ ಅಂದರೆ ಹಾರ್ಡ್ವೇರ್ ಬಗ್ಗೆ, ಈ ವರ್ಡು, ಎಕ್ಸೆಲ್ಲು, ವರ್ಕ್ಶೀಟ್ ಅಂತ ಹೇಳಿದ್ನಲ್ಲ, ಅವನ್ನೆಲ್ಲ ಒಂದೊಂದೇ ಕಡೆ ಹಿಂದೆ ಯಾವ ಪ್ರಶ್ನೆಗಳು ಕೇಳಿದ್ದಾರೆ ಅಂತ ಇಲ್ಲಿ ಒಂದು ಕಡೆ ಕಟ್ಕೊಟ್ಟಿದ್ದೀನಿ. ಆ ಕಟ್ಕೊಟ್ಟಿರೋದನ್ನ ಏನಾಗುತ್ತೆ ಅಂದರೆ ಈ ಆನ್ಸರ್ ಜೊತೆ ಇನ್ನೊಂದು ಆನ್ಸರ್ನ ಗೆಸ್ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ, ಇದಿಷ್ಟು ಕೂಡ ಏನು ವಿಲೇಜ್ ಅಕೌಂಟೆಂಟ್ 2024 ಪ್ರಶ್ನೆ ಪತ್ರಿಕೆ ಒಂದು ಚಿತ್ರಣ. ಪ್ರಶ್ನೆ ಪತ್ರಿಕೆ ಏನೇನು ಪ್ರಶ್ನೆ ಬಂದಿದ್ರು ಅಂತೇಳಿ ಅದೇ ಪ್ರಶ್ನೆ ಬರ್ತಾವ ಖಂಡಿತ ಹೇಳೋಕ್ಕಾಗೋದಿಲ್ಲ.
ಎಲ್ಲೋ 1 or 2 ಕ್ವಶನ್ 5 ಕ್ವಶನ್ ಬರ್ಬೋದು. ಆ ಆಧಾರದ ಮೇಲೆ ಓದ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ನೋಡಿ, ಅನುಕೂಲ ಆಗುತ್ತೆ. ನಮ್ಮ ವ್ಯಾಕರಣ ತರಗತಿಗಳು ನಿಮಗೆ ತುಂಬ ಸಾಕಷ್ಟು ಅನುಕೂಲ, ಜೊತೆಗೆ ನಮ್ಮ TET GPSR ಇತಿಹಾಸ ಸಂಬಂಧಿತ ಪ್ರಶ್ನೆ ಪತ್ರಿಕೆಗಳು ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು.